ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 50 ಪ್ರಮುಖವಾಗಿರ್ತಕ್ಕಂತಹ ಸೈನ್ಸ್ ಪ್ರಶ್ನೆಗಳ ಎರಡನೇ ಸರಣಿಯನ್ನು ನೋಡೋಣ ಬನ್ನಿ, ಸರಿನಾ. ಸೊ ಆಲ್ರೆಡಿ ಒಂದು ಸೈನ್ಸ್ ಪ್ರಶ್ನೆಗಳ 25 ಪ್ರಶ್ನೆಗಳ ಒಂದು ಸರಣಿ ಕಂಪ್ಲೀಟ್ ಆಗಿರ್ತದೆ. ಸೊ ಇದು ಎರಡನೇ ವಿಡಿಯೋ ಆಗಿರ್ತದೆ, ಸರಿನಾ. ಸೊ ಈ ಪ್ರಶ್ನೆಗಳು ಎಲ್ಲಿಂದ ತಂದಿದ್ದೀರಾ ಸರ್ ಅಂತ ಏನಾದರೂ ಕೇಳೋದಾದ್ರೆ, ಸೊ SSC ಹಾಗೆ RRB ಎಕ್ಸಾಮಲ್ಲಿ ಮಿನಿಮಮ್ ಅಂದರೂ ನಿಮಗೆ 2 ರಿಂದ 3 ಬಾರಿ ರಿಪೀಟೆಡ್ ಆಗಿರಬೇಕು ಪ್ರಶ್ನೆಗಳು. ಸೊ ಆ ರೀತಿಯ ಪ್ರಶ್ನೆಗಳು ಏನಂದರೆ ನಿಮಗೆ ಕಾನ್ಸೆಪ್ಟ್ ಬೇಸ್ ಮೇಲೆ ಪ್ರಶ್ನೆಗಳಿರ್ತವೆ. ಸೊ ಆ ರೀತಿಯ ಪ್ರಶ್ನೆಗಳನ್ನು ಕೇಳಲೇಬೇಕಾಗತ್ತೆ. ಸೊ ಅದಕ್ಕೆ ಈ ಪ್ರಶ್ನೆಗಳು ಮಿನಿಮಮ್ ಅಂದರೂ ನಿಮಗೆ ಒಂದು 90% ರಿಪೀಟ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯ ಪ್ರಶ್ನೆಗಳನ್ನ ತಂದಿದ್ದೀವಿ, ಸರಿನಾ. ಸೊ ಬನ್ನಿ ಇಷ್ಟು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಈ ಕ್ಲಾಸಿನ ಈ ಸೆಷನ್ನ ಮೊದಲ ಪ್ರಶ್ನೆ, ಓಕೆ, ಈ ಸೆಷನ್ನ ಮೊದಲ ಪ್ರಶ್ನೆ ಯಾವುದಿದೆ ಅಂದರೆ 26ನೇ ಪ್ರಶ್ನೆ. ಓಕೆ, ಸೊ ಯಾಕಂದರೆ ಆಲ್ರೆಡಿ 25 ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡಿದ್ವಿ ನಾವು. ಸೊ ಏನಿದೆ, ಗ್ರಹಗಳನ್ನು ಸೂರ್ಯನ ಸುತ್ತಲೂ ಕಕ್ಷೆಯಲ್ಲಿ ಇರಿಸುವ ಬಲ ಯಾವುದು ಅಂತ ಕೇಳಿದ್ದಾನೆ. ವಿಚ್ ಫೋರ್ಸ್ ಕೀಪ್ಸ್ ಪ್ಲಾನೆಟ್ಸ್ ಇನ್ ಆರ್ಬಿಟ್ ಅರೌಂಡ್ ದ ಸನ್ ಅಂತ ಕೇಳಿದ್ದಾನೆ. ಸೊ ಇವಾಗ ಭೂಮಿ ಇದೆ, ಸಾರಿ ಇಲ್ಲಿ ಸೂರ್ಯ ಇದೆ. ಸೊ ಸೂರ್ಯ ಆದ ನಂತರ ಇಲ್ಲಿ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ತಿರುಗ್ತಾ ಇದ್ದಾವೆ, ಸರಿನಾ. ಒಂದು ಕಕ್ಷೆಯಲ್ಲಿ ತಿರುಗ್ತಾ ಇದ್ದಾವೆ. ಸೊ ಆ ಕಕ್ಷೆಯಲ್ಲೇ ತಿರುಗ್ತಾ ಇದ್ದಾವೆ. ಯಾಕೆ ಈ ಕಕ್ಷೆ ಬಿಟ್ಟು ಹೀಗೆ ದೂರ ಓಡ್ತಾ ಇಲ್ಲ, ಸರಿನಾ. ಆ ಕಕ್ಷೆ ಬಿಟ್ಟು ಹೋಗಬೇಕಾಗಿತ್ತಲ್ವ, ಎಷ್ಟೋ ವರ್ಷಗಳಾಗಿದ್ದಾವೆ. ಯಾಕೆ ಹೋಗಿಲ್ಲ ಅಂತ ಕೇಳಿದ್ದಾನೆ. ಯಾಕೆ ಹೋಗಿಲ್ಲ ಅಂದರೆ ಏನೋ ಒಂದು ಅಲ್ಲಿ ಚೈನ್ ಹಾಕಿ ಕಟ್ ಹಾಕೊಂಡು ಹಿಡ್ಕೊಂಡಿರಬೇಕು. ಯಾವುದದು ಚೈನ್ ಹಾಕಿ ಕಟ್ ಹಾಕೊಂಡು ಹಿಡ್ಕೊಂಡಿದೆ, ಆ ಶಕ್ತಿಗೆ ಏನಂತ ಕರಿತೀವಿ ನಾವು ಅಂತ ಕೇಳಿದ್ದಾನೆ. ಸೊ ಗ್ರಾವಿಟೇಷನಲ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್ ಮತ್ತು ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಆಗುತ್ತೆ. ಹಾಗೆ ಇವಾಗ ಭೂಮಿ ಮತ್ತು ಚಂದ್ರನ ಮಧ್ಯೆ ಇರುವ ಯಾವುದು ಬಲ ಇದೆ? ಚಂದ್ರ ನಮ್ಮ ಭೂಮಿಯ ಸುತ್ತನೇ ಸುತ್ತ ಇದ್ದಾನೆ. ಸೊ ಯಾಕೆ ಅವನು ಮಂಗಳ ಗ್ರಹದ ಸುತ್ತ ಇಲ್ಲ, ಯಾಕೆ ಓಡಿ ಹೋಗ್ತಾ ಇಲ್ಲ? ಯಾಕೆ ಅಂದರೆ ಭೂಮಿಗೆ ಅತಿ ಹೆಚ್ಚು ಗ್ರಾವಿಟೇಷನಲ್ ಫೋರ್ಸ್ ಇದೆ. ಸೊ ಅದಕ್ಕೆ ಅದು ಹಿಡ್ಕೊಂಡಿದೆ. ಯಾವುದಕ್ಕೆ? ಈ ಚಂದ್ರನಿಗೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ನಾವು ಮೇಲೆ ಒಂದು ಚೆಂಡನ್ನು ಎಸೆತಿದ್ದೀವಿ, ಆ ಚೆಂಡು ಮತ್ತೆ ಭೂಮಿಗೆ ಬರ್ತಾ ಇದೆ. ಯಾಕೆ? ಗ್ರಾವಿಟೇಷನಲ್ ಫೋರ್ಸ್ ಇದೆ, ಸರಿನಾ. ಸೊ ನಮ್ಮ ಭೂಮಿಗೆ ಗ್ರಾವಿಟೇಷನಲ್ ಫೋರ್ಸ್ ಇದೆ ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳಿದವರು ಯಾರು ಅಂತ ಕೇಳ್ತಾರೆ. ನ್ಯೂಟನ್ ಅನ್ನೋರು ಹೇಳ್ತಾರೆ. ಓಕೆ, ನ್ಯೂಟನ್ನ ಗುರುತ್ವಾಕರ್ಷಣ ನಿಯಮ, ಸರಿನಾ. ಹಾಗೆ ಇದೇ ನ್ಯೂಟನ್ನು 3 ನಿಯಮಗಳ ಕೊಟ್ಟಿದ್ದಾರೆ. ನ್ಯೂಟನ್ನ ಮೊದಲನೇ ನಿಯಮ, 2ನೇ ನಿಯಮ ಮತ್ತು 3ನೇ ನಿಯಮ ಅಂತ. ಮೊದಲನೇ ನಿಯಮ ನ್ಯೂಟನ್ ನಿಮಗೆ ಯಾವ್ದು ಬರುತ್ತೆ ಅಂದರೆ ಜಡತ್ವದ ನಿಯಮ ಅಂತ ಬರುತ್ತೆ, ಸರಿನಾ. ದ ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಹಾಗೆ 2ನೇದು ನಿಮಗೆ ವೇಗೋತ್ಕರ್ಷದ ನಿಯಮ ಅಂತ ಬರುತ್ತೆ. ಹಾಗೆ 3ನೇದು ನಿಮಗೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನಿಯಮ ಅಂತ ಬರುತ್ತೆ, ಸರಿನಾ. ಸೊ ಎವ್ರಿ ಆಕ್ಷನ್ ಹ್ಯಾಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಗೊತ್ತಾ. ಸೊ ನಾನು ನಿಮ್ಗೆ ಕಪಾಳ ಹೊಡೆದ್ರೆ ರಿಟರ್ನ್ ನೀವು ನನಗೆ ಕೊಡ್ತೀರ ತಾನೆ? ಇಲ್ಲಾಂದರೆ ನಿಮ್ಮ ಮುಂದ್ಗಡೆ ಯಾವನೋ ಒಬ್ಬ ವ್ಯಕ್ತಿ ಬಂದು ನಿಮ್ಗೆ ಒಂದು ಕಪಾಳ ಕೊಡಿದ್ರೆ ಸುಮ್ಮನೆ ಕೂತ್ಕೋತೀರಾ? ಗಾಂಧಿ ಥರ ಇಲ್ಲ ಇನ್ನೊಂದು ಕಪಾಳ ತೋರಿಸ್ತೀರಾ? ಗಾಂಧಿ ಹೇಳಿದಾಗೆ ಇಲ್ಲ ತೋರಿಸಲ್ಲ, ಒಂದು ಕಪಾಳಿಗೆ ಬಿಡ್ತೀರಲ್ವಾ. ಸೊ ಅದು ಯಾರ್ದು ಒಂದು ಲಾ ಅಂತ ಹೇಳೋದಾದರೆ ನ್ಯೂಟನ್ನ 3ನೇ ಲಾ, ನ್ಯೂಟನ್ನ 3ನೇ ನಿಯಮ, ಸರಿನಾ. ಅದು ಗೊತ್ತಿರಲಿ ನಿಮಗೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ 27ನೇ ಪ್ರಶ್ನೆ ಏನಿದೆ ಅಂದರೆ ವಾಟ್ ಟೈಪ್ ಆಫ್ ಮಿರರ್ ಈಸ್ ಯೂಸ್ಡ್ ಇನ್ ಕಾರ್ ಹೆಡ್ಲೈಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಕಾರಿನ ಹೆಡ್ಲೈಟ್ಗಳಲ್ಲಿ ಯಾವ ವಿಧದ ಕನ್ನಡಿಯನ್ನು ಬಳಸಲಾಗುತ್ತದೆ? ಇವಾಗ ನೀವು ಕಾರ್ ನೋಡಿರ್ತೀರಾ, ಬೈಕ್ ನೋಡಿರ್ತೀರಾ, ಮತ್ತು ಲಾರಿ ನೋಡಿರ್ತೀರಾ. ಸೊ ಎಲ್ಲ ನೀವು ಆಟೋಮೊಬೈಲ್ಸ್ ಏನಿರ್ತಾವಲ್ವಾ, ಸೊ ಎಲ್ಲದರಲ್ಲೂ ಕೂಡ ಹೆಡ್ಲೈಟ್ಗಳು ಇರ್ತಾವಲ್ವಾ. ಯಾಕಂದರೆ ರಾತ್ರಿ ಗಾಡಿಗಳು ಓಡಾಡಬೇಕು. ಸೊ ಅದಕ್ಕೆ ಹೆಡ್ಲೈಟ್ ಇರ್ತವೆ. ಆ ಹೆಡ್ಲೈಟ್ಗಳಲ್ಲಿ ಯಾವ ಒಂದು ಕನ್ನಡಿಯನ್ನು ಬಳಸಿರ್ತಾರೆ ಅಂತ ಕೇಳಿದ್ದಾನೆ. ಕಾನ್ಕೇವ್ ಮಿರರು, ಕಾನ್ವೆಕ್ಸ್ ಮಿರರು, ಪ್ಲೇನ್ ಮಿರರು ಮತ್ತು ಸಿಲಿಂಡ್ರಿಕಲ್ ಮಿರರು, ಸರಿನಾ. ಸೊ ಇದಕ್ಕೆ ಹೇಗೆ ಕರಿಬೇಕು? ಕಾನ್ಕೇವ್ ಮಿರರ್ಗೆ ನಿಮ್ನ ಮಿರರ್ ಅಂತ ಕರಿತೀವಿ ನಾವು. ಓಕೆ, ನಿಮ್ನ ಕನ್ನಡಿ ಅಂತ ಕನ್ನಡದಲ್ಲಿ. ಈ ಅಂತರ್ಕರ್ವ ಅಂತ ಬೇಡ, ಇದು ಬಾಹ್ಯ ಕರ್ವ ಅಂತಲೂ ಬೇಡ, ತಟ್ಟೆ ಕನ್ನಡಿ ಅಂತ ಬೇಡ, ಕೊಂಬಿನ ಕನ್ನಡಿ ಅಂತ ಬೇಡ. ಓಕೆ, ನಿಮ್ನ ಕನ್ನಡಿ. ಓಕೆ, ಅದಾದ ನಂತರ ಈ ಕಾನ್ವೆಕ್ಸ್ಗೆ ನಾವು ಪೀನ ಕನ್ನಡಿ ಅಂತ ಕರಿತೀವಿ. ಓಕೆ, ನಿಮ್ನ ಪೀನ ಅನ್ನೋದು ನೆನಪಿರಲಿ ನಿಮಗೆ. ಸೊ ಕನ್ನಡದಲ್ಲಿ ನೋಡೋದಕ್ಕಿಂತ ಇಂಗ್ಲೀಷಲ್ಲಿ ಸ್ವಲ್ಪ ಈಸಿ ಆಗುತ್ತೆ. ಯಾಕೆ? ಆ ವರ್ಡಲ್ಲೇ ಹೇಳ್ತದೆ ನಮಗೆ ಆನ್ಸರ್. ಓಕೆ, ಸೊ ನಿಮಗೆ ಇವಾಗ ಕಾರಿನ ಹೆಡ್ಲೈಟ್ ಅಂದರೆ ನೀವು ಏನಂತ ನೋಡ್ಬೇಕು ಗೊತ್ತಾ. ಇವಾಗ ಕಾರಿನ ಅಪೋಸಿಟ್ ನಿಂತು ನೀವು ನೋಡಬಾರ್ದು. ಕಾರ್ ಒಳಗಡೆ ಆ ಹೆಡ್ಲೈಟ್ ಒಳಗಡೆ ನೀವು ಕುಂತಾಗ ನಿಮ್ಗೆ ಹೇಗೆ ಕಾಣಿಸುತ್ತೆ? ಕಾರಿನ ಹೆಡ್ಲೈಟು ಹಿಂಗೆ ಕಾಣಿಸುತ್ತೆ, ಹೀಗೆ ಬಾಕೊಂಡಿರುತ್ತೆ. ಹೊರಗಡೆ ಉಬ್ಬಿರುತ್ತೆ, ಒಳಗಡೆ ಏನು ಅಂದರೆ ಹಿಂಗೆ ಕರ್ವ್ ಆಗಿರುತ್ತೆ, ಗೊತ್ತಾ. ಸೊ ಕೇವ್ ಥರ ಆಗಿರುತ್ತೆ. ಸೊ ಕೇವ್ ಅಂದರೆ ಏನು? ಹಿಂಗೆ ಕರ್ವ್ ಇರುತ್ತೆ ಅಲ್ವಾ, ಕೇವ್ಗಳು, ಗುಹೆಗಳು. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಈ ಕಾರಿನ ಹೆಡ್ಲೈಟ್ಗಳಲ್ಲಿ ಕಾನ್ಕೇವ್ ಮಿರರನ್ನು, ಓಕೆ, ಕಾನ್ಕೇವ್ ಮಿರರನ್ನು ಬಳಸ್ತೀವಿ ಅಂತ ಹೇಳ್ತೀವಿ. ಯಾವುದರಲ್ಲಿ? ಕಾರಿನ ಹೆಡ್ಲೈಟ್ಗಳಲ್ಲಿ ಹೇಳ್ತಾ ಇದ್ದೀನಿ, ಕಾರಿನ ಲೈಟ್ಗಳಲ್ಲಿ. ಓಕೆ, ಮುಂದೆ ಹೆಡ್ಲೈಟ್ ಇರುತ್ತಲ್ಲ ಅದರಲ್ಲಿದು. ಬೈಕಿನ ಹೆಡ್ಲೈಟ್ ಆದರೂ ಸೇಮ್, ನಿಮಗೆ ಲಾರಿಯ ಹೆಡ್ಲೈಟ್ ಆದರೂ ಕೂಡ ಸೇಮು. ಬಟ್ ಏನಾದರೂ ನಿಮಗೆ ಪ್ರಶ್ನೆ ಹೀಗೆ ಕೇಳಬಹುದು, ಕಾರಿನ ಮಿರರ್, ಓಕೆ, ಸೈಡ್ ಮಿರರ್ ಹಿಂದೆ ನೋಡ್ತೀರಲ್ವ ನೀವು, ಆ ಮಿರರಲ್ಲಿ ಯಾವ್ದು ಮಿರರ್ ಯೂಸ್ ಮಾಡ್ತಾರೆ ಅಂತ. ಓಕೆ, ಸೈಡ್ ಮಿರರ್ ಯಾವ್ದು ಯೂಸ್ ಮಾಡ್ತೀವಿ? ಇವಾಗ ಇಲ್ಲಿ ನಿಮ್ಮ ಕಾರ್ ಇದೆ ಅಲ್ರಿ. ಓಕೆ, ಈ ಕಾರ್ ಇದೆ, ಮುಂದೆ ಹೆಡ್ಲೈಟ್ ಇಲ್ಲಿ ಬಂದು ನಿಮಗೆ. ಓಕೆ, ಇಲ್ಲಿ ಹೆಡ್ಲೈಟ್ ಇದು, ಆ ಹೆಡ್ಲೈಟ್ ಬಿಟ್ಟಾಕ್ಬಿಡಿ. ಬಟ್ ಇಲ್ಲಿ ಸೈಡ್ಗೆ ನಿಮಗೆ ಮಿರರ್ ಇರುತ್ತೆ, ಗೊತ್ತಾ. ಇವಾಗ ಡ್ರೈವರ್ ಪಕ್ಕ. ಸೊ ಆ ಮಿರರ್ ಯಾವುದಿರುತ್ತೆ ಅಂತ ಕೇಳ್ತಾನೆ ನಿಮಗೆ. ಆ ಮಿರರ್ ಬಂದು ಎಕ್ಸಾಕ್ಟ್ ಅಪೋಸಿಟ್ ಯಾವುದು ಅಂದರೆ ಕಾನ್ವೆಕ್ಸ್ ಮಿರರ್ ಅಂತ ಬರುತ್ತೆ. ಓಕೆ, ಪೀನ ಕನ್ನಡಿ ಅಂತ ಬರುತ್ತೆ, ಸರಿನಾ. ಸೊ ಇಲ್ಲಿ ಸೈಡ್ ಇರೋದು ನಿಮಗೆ ಪೀನ ಕನ್ನಡಿ, ಮುಂದೆ ಹೆಡ್ಲೈಟಲ್ಲಿ ಇರೋದು ನಿಮಗೆ ನಿಮ್ನ ಕನ್ನಡಿ ಅಂತ ಬರುತ್ತೆ. ಓಕೆ, ನಿಮ್ನ ಕನ್ನಡಿ, ನಿಮ್ನ ಅನ್ನೋದು ಲೈಟಲ್ಲಿ,
ಪಿನ ಅನ್ನೋದು ಸೈಡಲ್ಲಿ, ಸರಿನಾ? ಸಿಂಪಲಿ ನೆನ್ಪಿಟ್ಕೊಳ್ಳಿ. ಹಾಗೆ ನಿಮ್ಮ ಕೆಲವೊಬ್ರು ಫ್ರೆಂಡ್ಸ್ ಇರ್ತಾರೆ ಅಥವಾ ನೀವೇ ಇದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ, ಸ್ಪೆಕ್ಸ್ ಇರುತ್ತೆ ನಿಮಗೆ. ಸೊ ನಿಮ್ಮದು ಯಾವ ಸ್ಪೆಕ್ಸ್ ಇರುತ್ತೆ, ಯಾವ ಲೆನ್ಸ್ ಇರುತ್ತೆ, ಅಲ್ಲಿ ಕೂಡ ಇಲ್ಲಿ ಕನ್ನಡಿ ಅಂತ ಬಳಸ್ತಾ ಇದ್ದೀವಿ. ಓಕೆ, ಇಲ್ಲಿ ಕನ್ನಡಿ ಅಂತ ಬಳಸ್ತಾ ಇದ್ವಿ, ಅಲ್ಲಿ ನಿಮ್ನ ಕನ್ನಡಿ ಹಾಗೂ ಪಿನ ಕನ್ನಡಿ ಅಂತ ಬಳಸ್ತಾ ಇದ್ದೀವಿ ಅಲ್ವಾ ನಾವು. ಸೊ ಅಲ್ಲಿ ಏನು ಬಳಸ್ತಾರೆ ಅಂದರೆ ನಿಮಗೆ ನಿಮ್ನ ಮಸೂರ ಮತ್ತು ಪಿನ ಮಸೂರ ಅಂತ ಬಳಸ್ತಾರೆ. ಇಲ್ಲಿ ನಿಮ್ಮ ಇದರಲ್ಲಿ ಯಾವುದು ಚಶ್ಮಾದಲ್ಲಿ. ಓಕೆ, ಚಶ್ಮಾ ಅಥವಾ ಏನು ಹೇಳ್ತೀರಾ ನೀವು, ಸ್ಪೆಕ್ಸ್ ಅಂತ ಹೇಳ್ತೀರಾ, ಅದಾದ ನಂತರ ಬೇರೆ ಬೇರೆ ಕನ್ನಡಕ ಅಂತ ಹೇಳ್ತೀರಾ ಅಲ್ವಾ. ಸೊ ಅದರಲ್ಲಿ ಯಾವ ಒಂದು ಲೆನ್ಸ್ನ ಬಳಸ್ತಾರೆ ಅಂತ ಕೇಳ್ತಾನೆ. ಓಕೆ, ನಿಮ್ನ ಕನ್ನಡಕ ಬಳಸ್ತಾರೆ. ಓಕೆ, ನಿಮ್ನ ಮೀನ್ಸ್ ಕಾನ್ಕೇವ್, ಒಳಗಡೆ ನಿಮಗೆ ಹಿಂಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಕಾನ್ಕೇವ್ ಲೆನ್ಸನ್ನು ಬಳಸ್ತಾರೆ. ಓಕೆ, ನಿಮ್ನ ಮಸೂರವನ್ನು ಬಳಸ್ತಾರೆ ಎಲ್ಲಿ, ನಿಮ್ಮ ಕನ್ನಡಕದಲ್ಲಿ. ಸರಿಯಾ? ಇದು ನಿಮ್ಗೆ ಗೊತ್ತಿರಲಿ, ನಿಮ್ಮ ಚಶ್ಮಾದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 28ನೇ ಪ್ರಶ್ನೆ ಏನಿದೆ ಅಂದರೆ, ವಾಟ್ ಈಸ್ ದ ವರ್ಕ್ ಡನ್ ವೆನ್ ಫೋರ್ಸ್ ಈಸ್ ಅಪ್ಲೈಡ್ ಆ್ಯಂಡ್ ದೇರ್ ಈಸ್ ನೋ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ದಾನೆ. ಬಲವನ್ನು ಅಳವಡಿಸಿದಾಗ ಮತ್ತು ಸ್ಥಳಾಂತರವಿಲ್ಲದಿದ್ದಾಗ ಕೆಲಸದ ಮೌಲ್ಯವೆಷ್ಟು? ಓಕೆ, ಬಲವನ್ನು ಅಳವಡಿಸಿದ್ದಾರೆ ಬಟ್ ಅದು ಸ್ಥಳಾಂತರವಾಗಿಲ್ಲ ಅಂತೆ, ಸರಿನಾ? ಸೊ ಅವಾಗ ಕೆಲಸದ ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ಸೊ ಎಷ್ಟು? ಶೂನ್ಯ, ಧನಾತ್ಮಕ, ಋಣಾತ್ಮಕ ಮತ್ತು ಅನಂತ, ಇನ್ಫಿನಿಟ್ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬೋದಾ? ಸೊ ಅದು ಸ್ಥಳಾಂತರನೇ ಆಗಲಿಲ್ಲ ಅಂದರೆ ಕೆಲಸ ಹೇಗೆ ನಿಮಗೆ ಧನಾತ್ಮಕ ಆಗುತ್ತೆ ಮತ್ತು ಋಣಾತ್ಮಕ ಆಗುತ್ತೆ? ಸೊ ಅದು ಶೂನ್ಯವಾಗಿರ್ತದೆ. ಓಕೆ, ಬಲವನ್ನು ಅಳವಡಿಸಿದ್ದಾರೆ ಬಟ್ ಅದು ಏನೋ ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ ಅದು, ಸರಿನಾ? ಸೊ ಅದಕ್ಕೆ ಮುಂದ್ಗಡೆನೂ ಹೋಗಿಲ್ಲ, ಹಿಂದ್ಗಡೆನೂ ಬಂದಿಲ್ಲ. ಸೊ ಅವಾಗ ಏನಾಗುತ್ತೆ? ಕೆಲಸ ಶೂನ್ಯ ಆಗಿರ್ತದೆ. ಇವಾಗ ಮುಂದ್ಗಡೆ ಹೋದರೆ ಧನಾತ್ಮಕ ಆಗ್ತಿತ್ತು. ಇವಾಗ ಏನೋ ಒಂದು ವಸ್ತು ಇದೆ, ಇದ್ರ ಮೇಲೆ ನಾನು ಫೋರ್ಸ್ ಆಗ್ತಿದ್ದೀನಿ. ಓಕೆ, ನನ್ನ ಒಂದು ಕೈಗಳನ್ನ ತೊಗೊಂಡು ಇದ್ರ ಮೇಲೆ ಫೋರ್ಸ್ ಆಗ್ತಿದ್ದೀನಿ. ಓಕೆ, ಫೋರ್ಸ್ ಆಗ್ತಿದ್ದೀನಿ, ಇದು ಮುಂದೆನೂ ಹೋಗ್ತಾ ಇಲ್ಲ ಅಂತೆ, ಹಿಂದೆನೂ ಹೋಗ್ತಾ ಇಲ್ಲ ಅಂತೆ. ಮೀನ್ಸ್ ಸ್ಥಳಾಂತರವಿಲ್ಲದಿದ್ದಾಗ ನೋ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ದಾನೆ. ಓಕೆ, ಡಿಸ್ಪ್ಲೇಸ್ಮೆಂಟೇ ಆಗ್ತಾ ಇಲ್ಲ. ಸೊ ಮುಂದೆ ಹೋದರೆ ಧನಾತ್ಮಕ ಆಗ್ತಿತ್ತು, ಹಿಂದ್ಗಡೆ ಬಂದರೆ ಋಣಾತ್ಮಕ ಆಗ್ತಿತ್ತು. ಬಟ್ ಅದು ನಿಂತಲ್ಲೇ ನಿಂತಿದೆ. ಏನಾಗುತ್ತೆ ಅವಾಗ? ಶೂನ್ಯ ಆಗುತ್ತೆ. ಓಕೆ, ಸೊ ಶೂನ್ಯ ಆಗುತ್ತೆ. ಇದು ಸಿಂಪಲ್ ಆನ್ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ 29ನೇ ಪ್ರಶ್ನೆ ಏನಿದೆ ಅಂದರೆ, ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ಮೆಜರ್ ಟೆಂಪ್ರೇಚರ್ ಅಂತ ಕೇಳಿದ್ದಾನೆ. ಸೊ ಟೆಂಪ್ರೇಚರನ್ನು ಅಳೆಯೋದಕ್ಕೆ ಯಾವ ಸಾಧನವನ್ನು ಬಳಸಲಾಗ್ತದೆ? ಥರ್ಮೋಮೀಟರು, ಬ್ಯಾರೋಮೀಟರು, ಆ್ಯಂಡ್ ದೆನ್ ಓಕೆ ಥರ್ಮೋಮೀಟರ್, ಬ್ಯಾರೋಮೀಟರ್, ಆ್ಯಂಡ್ ದೆನ್ ಓಲ್ಡ್ ಮೀಟರು ಮತ್ತು ಯಾಮ್ ಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ನಾವು ಥರ್ಮೋಮೀಟರ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಟೆಂಪ್ರೇಚರನ್ನು, ತಾಪಮಾನವನ್ನು ಅಳೆಯೋದಕ್ಕೆ ನಾವು ಯಾವುದನ್ನು ಬಳಸ್ತೀವಿ ಅಂದರೆ ನಿಮಗೆ ಥರ್ಮೋಮೀಟರ್ ಅನ್ನೋದನ್ನು ನಾವು ಬಳಸ್ತೀವಿ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿದ್ಯುತ್ ಪ್ರವಾಹಕ್ಕೆ ವಿರೋಧಿಸುವ ದೈಹಿಕ ಪ್ರಮಾಣ ಯಾವುದು ಅಂತ ಕೇಳಿದ್ದಾನೆ. ಓಕೆ, ವಾಟ್ ಈಸ್ ದ ಫಿಸಿಕಲ್ ಕ್ವಾಂಟಿಟಿ ದ್ಯಾಟ್ ಅಪೋಸಸ್ ದ ಫ್ಲೋ ಆಫ್ ಕರೆಂಟ್ ಅಂತ ಕೇಳಿದ್ದಾರೆ. ಯಾವುದೊಂದು ಫಿಸಿಕಲ್ ಕ್ವಾಂಟಿಟಿ, ಯಾವುದೋ ಒಂದು ದೈಹಿಕ ಪ್ರಮಾಣವಾಗಿದೆ, ಅದು ವಿದ್ಯುತ್ ಪ್ರವಾಹಕ್ಕೆ ಅಪೋಸಿಷನ್ ಮಾಡ್ತದೆ. ಯಾವ್ದು ಮಾಡ್ತದೆ? ರೆಸಿಸ್ಟೆನ್ಸ್, ಕೆಪಾಸಿಟೆನ್ಸ್, ವೋಲ್ಟೇಜ್, ಇಂಡಕ್ಟೆನ್ಸ್. ಓಕೆ, ರೋಧ, ಕೆಪಾಸಿಟೆನ್ಸ್, ವೋಲ್ಟೇಜ್, ಇಂಡಕ್ಟೆನ್ಸ್. ಇಂಗ್ಲೀಷಲ್ಲಿ ಕೂಡ ಮ್ಯಾಕ್ಸಿಮಮ್ ಸೇಮ್ ವರ್ಡ್ ಬರ್ತವೆ ಇದರಲ್ಲಿ ಫಿಸಿಕ್ಸಲ್ಲಿ, ಸರಿನಾ? ಸೊ ಯಾವ್ದು ಮಾಡುತ್ತೆ? ರೆಸಿಸ್ಟೆನ್ಸ್ ಮಾಡುತ್ತಾ? ಸೊ ಹೆಸರಲ್ಲೇ ಇದೆ ರೆಸಿಸ್ಟ್ ಮಾಡ್ತೀನಿ ಅಂತ. ರೆಸಿಸ್ಟ್ ಅಂದರೆ ಏನು? ರೋಧ ಮಾಡ್ತೀನಿ, ಅಪೋಸಿಟ್ ಮಾಡ್ತೀನಿ, ನಿಲ್ಲಿಸ್ತೀನಿ ನಿನಗೆ ಅಂತ ಹೇಳ್ತದೆ. ಯಾವುದು? ಈ ರೆಸಿಸ್ಟೆನ್ಸ್, ಸರಿನಾ? ಯಾರಿಗೆ ವಿರೋಧ ಮಾಡ್ತದೆ? ಕರೆಂಟ್ಗೆ ವಿರೋಧ ಮಾಡ್ತದೆ. ಓಕೆ, ಸೊ ಕರೆಂಟ್ಗೆ ವಿರೋಧ ಯಾವುದು ಮಾಡ್ತದೆ ಅಂದರೆ ನಿಮಗೆ ಈ ರೆಸಿಸ್ಟೆನ್ಸ್ ಮಾಡ್ತದೆ. ಸೊ ನಿಮಗೆ ಗೊತ್ತಿರಬಹುದು ಓಮ್ಸ್ ಲಾ ಏನು ಹೇಳುತ್ತೆ? ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಅಂದರೆ ಏನು ಗೊತ್ತಾ? ಇವಾಗ ಕರೆಂಟ್ ಹೆಚ್ಚಿಗೆ ಆಗಬೇಕಂದ್ರೆ ವೋಲ್ಟೇಜ್ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳಿ, ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳಿ, ವೋಲ್ಟೇಜ್ ಕರೆಂಟ್ ಕಡಿಮೆ ಆಗುತ್ತೆ, ಸರಿನಾ? ಸೊ ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು. ಸೊ ಏನಾದರೂ ಕರೆಂಟ್ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ಆಲ್ವೇಸ್ ಕಡಿಮೆ ಇರುತ್ತೆ, ಸರಿನಾ? ಕರೆಂಟ್ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ, ಸರಿನಾ? ಹಾಗೆ ವೋಲ್ಟೇಜ್ ಜಾಸ್ತಿ ಆದರೆ ಕರೆಂಟ್ ಜಾಸ್ತಿ ಆಗುತ್ತೆ, ಕರೆಂಟ್ ಜಾಸ್ತಿ ಆದರೆ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಸೊ ಇದು ಓಮ್ಸ್ನ ನಿಯಮ. ಇನ್ನು ಕಾನ್ಸ್ಟಂಟ್ ಟೆಂಪರೇಚರ್ ದ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ ಇನ್ನು ಲಾನ ಸ್ಟೇಟ್ ಮಾಡುವಾಗ. ಓಕೆ, ಸೊ ಡೈರೆಕ್ಟಾಗಿ ನಾವು ಸ್ಟೇಟ್ಮೆಂಟ್ನ ಹೇಳುವಾಗ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಇವಾಗ ಎಲೆಕ್ಟ್ರಿಕ್ ಚಾರ್ಜ್ನ ಸ್ಟೋರ್ ಮಾಡೋಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಓಕೆ, ಸೊ ಕೆಪಾಸಿಟರ್ನ ಯೂಸ್ ಮಾಡ್ತೀವಿ. ಓಕೆ, ಕೆಪಾಸಿಟರ್, ಈ ಕೆಪಾಸಿಟನ್ಸ್ ಏನಿದೆ ಅಲ್ವಾ, ಸೊ ಅದರ ರಿಲೇಟೆಡೇ ಬರ್ತದೆ ಇದು ವರ್ಡು. ಸೊ ಕೆಪಾಸಿಟರ್ನ ಯೂಸ್ ಮಾಡ್ತೀವಿ. ಯಾವುದನ್ನು? ನಾವು ಎಲೆಕ್ಟ್ರಿಕ್ ಚಾರ್ಜನ್ನು ಸ್ಟೋರ್ ಮಾಡೋಕ್ಕೆ ಕೆಪಾಸಿಟರ್ ಯೂಸ್ ಮಾಡ್ತೀವಿ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಬಟ್ ಬ್ಯಾಟ್ರಿ ಕೊಟ್ಟಿರ್ತಾನೆ, ಫಸ್ಟ್ ಆಪ್ಷನ್ನೇ ಬ್ಯಾಟ್ರಿ ಕೊಟ್ಟಿರ್ತಾನೆ. ಬ್ಯಾಟ್ರಿ ಆಗುವುದಿಲ್ಲ, ಬ್ಯಾಟ್ರಿ ಎಲೆಕ್ಟ್ರಿಕಲ್ ಚಾರ್ಜನ್ನು ಸ್ಟೋರ್ ಮಾಡುವುದಿಲ್ಲ, ಸರಿನಾ? ಎಲೆಕ್ಟ್ರಿಕಲ್ ಚಾರ್ಜ್ ಸ್ಟೋರ್ ಮಾಡೋದು ಯಾವುದು ಅಂದರೆ ನಿಮಗೆ ಕೆಪಾಸಿಟರ್ ಸ್ಟೋರ್ ಮಾಡ್ತವೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಾಟ್ ಇಸ್ ದ ಫಾರ್ಮುಲಾ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ದಾನೆ. ಓಕೆ, ಪೊಟೆನ್ಷಿಯಲ್ ಎನರ್ಜಿ, ಪ್ರಚನ್ನ ಶಕ್ತಿಯ ಸೂತ್ರವೇನು ಅಂತ ಕೇಳಿದ್ದಾನೆ. ಸೊ ಏನು ಸೂತ್ರ ಅಂತ ಹೇಳ್ಬೋದಾ? ಯಾವುದು?
ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ಸ್ mgh ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಇದು ಗೊತ್ತಿರಲಿಲ್ಲ ನಿಮಗೆ, ಇವೆಲ್ಲ ಕೂಡ ಡಮ್ಮಿ ಇದಾವೆ, ಇವು ಕೂಡ ರೈಟ್ ಅಲ್ಲ. ಓಕೆ, P ಈಕ್ವಲ್ಸ್ mgh. ಓಕೆ, ಸೊ ಇದು ಗೊತ್ತಿರಲಿ ನಿಮಗೆ, ಯಾವುದು ಪೊಟೆನ್ಷಿಯಲ್ ಎನರ್ಜಿಯ ಫಾರ್ಮುಲಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ರೇಂಜ್ ಆಫ್ ಹ್ಯೂಮನ್ ಹಿಯರಿಂಗ್ ಅಂತ ಕೇಳಿದ್ದಾನೆ. ಇವಾಗ ಮಾನವನ ಕೇಳುವ ಶ್ರೇಣಿಯ ದೈರ್ಘ್ಯವೇನು ಅಂತ ಕೇಳಿದ್ದಾನೆ. ಸೊ ಇವಾಗ ನಾನು ಯಾವುದೋ ಒಂದು ಧ್ವನಿಯಲ್ಲಿ ಮಾತಾಡ್ತಾ ಇದ್ದೀನಿ, ಎಷ್ಟೋ ಸ್ಪೀಡಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಅಥವಾ ಎಷ್ಟೋ ಸ್ವಲ್ಪ ಜೋರಾಗಿ ನಾನು ಮಾತಾಡ್ತಾ ಇದ್ದೀನಿ, ಎಷ್ಟು ಜೋರದವರೆಗೆ ಅಥವಾ ಎಷ್ಟು ಸಾವಕಾಶ ಹೀಗೆ ಕೇಳಿಸ್ತದೆ ನಿಮಗೆ. ಈಗ ಹಸ್ಕಿ ವಾಯ್ಸಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಸರಿನಾ? ಸೊ ಹಸ್ಕಿ ವಾಯ್ಸಲ್ಲಿ ಮಾತಾಡ್ತಿದ್ದೀನಿ, ಇದು ಅತಿ ಕಡಿಮೆ ಅಂತ ನನಗನ್ನಿಸ್ತದೆ. ಬಟ್ ನಿಮ್ಗೆ ಕೇಳಿಸ್ತಾ ಇದೆಯಾ? ಸ್ಟಿಲ್ ಕೇಳಿಸ್ತಾ ಇದೆ. ಈ ಏನು ನನ್ನ ಮೊಬೈಲ್ದು, ನನ್ನ ಒಂದು ಕ್ಯಾಮ್ರಾ, ನನ್ನ ವಿಡಿಯೋದು ಏನಾಗ್ತಿದೆ ಅಲ್ವಾ, ಸೊ ಇದು ರೆಕಾರ್ಡರ್ದು ಕೇಳಿಸ್ಕೊಳ್ತಾ ಇದೆ ಇದು. ಬಟ್ ಇದು ಕೇಳಿಸ್ಕೊಳ್ಳೋದು ಮನುಷ್ಯರದು ಎಲ್ಲಿವರೆಗೂ ಕಡಿಮೆ ಇದೆ, ಎಲ್ಲಿವರೆಗೂ ಹೆಚ್ಚಿದೆ ಅಂತ ಕೇಳ್ತಾನೆ, ಸರಿನಾ? ಸೊ 20 ಹರ್ಜ್ನಿಂದ, ಓಕೆ, 20 ಹರ್ಜ್ನಿಂದ 2000 ಹರ್ಜ್ವರೆಗೂ ನಾವು ಕೇಳಿಸ್ಕೋಬಹುದು. ಓಕೆ, 20 ಹರ್ಜ್ನಿಂದ 2000 ಹರ್ಜ್ವರೆಗೂ ನಾವು ಕೇಳಿಸ್ಕೋಬಹುದು. 20 ಹರ್ಜ್ಗಿಂತ ಕಡಿಮೆ ಇದ್ರೂ ನಮಗೆ ಕೇಳಿಸೋದಿಲ್ಲ, 20,000 ಹರ್ಜ್ಗಿಂತ ಜಾಸ್ತಿ ಇದ್ರೂ ನಮಗೆ ಕೇಳಿಸೋದಿಲ್ಲ. 20,000 ಹರ್ಜ್ ಬದಲು ಕೆಲವೊಂದು ಕಡೆ 20 ಕಿಲೋ ಹರ್ಜ್ ಅಂತ ಕೊಟ್ಟಿದ್ದಾನೆ. ಓಕೆ, KHZ ಅಂತ ಕೊಟ್ಟಿರ್ತಾನೆ, ಕಿಲೋ ಹರ್ಜ್ ಅಂತ ಕೊಟ್ಟಿರ್ತಾನೆ. ಸೊ 20 ಕಿಲೋ ಹರ್ಜ್ ಅಂದರೂ ಸೇಮ್, ನಿಮಗೆ 20,000 ಕಿಲೋ ಹರ್ಜ್ ಅಂದರೂ ಕೂಡ ಸೇಮ್ ಆಗುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಇಫ್ ಏನಾದರೂ 20 ಹರ್ಜ್ಗಿಂತ ಕಡಿಮೆ ಇತ್ತು ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳ್ತಾನೆ. ಕಡಿಮೆ ಇತ್ತು ಅಂದರೆ, ಓಕೆ, ಕಡಿಮೆ ಇತ್ತು ಅಂದರೆ ಏನಂತ ಕರಿತೀವಿ? 20 ಹರ್ಜ್ಗಿಂತ ಕಡಿಮೆ ಇದ್ದರೆ ಆ ಧ್ವನಿಗೆ ನಾವು ಇನ್ಫ್ರಾಸಾನಿಕ್ ಅಂತ ಕರಿತೀವಿ. ಓಕೆ, ಯಾವುದನ್ನು ಇನ್ಫ್ರಾಸಾನಿಕ್ ಅಂತ ಕರಿತೀವಿ. ಅದೇ 20,000ಕ್ಕಿಂತ, ಓಕೆ, 20,000 ಹರ್ಜ್ಗಿಂತ ಜಾಸ್ತಿ ಇದ್ದರೆ ಆ ಧ್ವನಿಗೆ ನಾವು ಏನಂತ ಕರಿತೀವಿ? ಆ ಸೌಂಡ್ಗೆ ನಾವು ಏನಂತ ಕರಿತೀವಿ ಅಂದರೆ ಅಲ್ಟ್ರಾಸಾನಿಕ್ ಅಂತ ಕರಿತೀವಿ. ಓಕೆ, ಅಲ್ಟ್ರಾಸಾನಿಕ್ ಅಂತ ಕರಿತೀವಿ. ನೆನಪಿರಲಿ, ಇದು ಇನ್ಫ್ರಾಸಾನಿಕ್ ಮತ್ತು ಅಲ್ಟ್ರಾಸಾನಿಕ್, ಸರಿನಾ? ಅಲ್ಟ್ರಾಸಾನಿಕ್ ಅಂದರೆ 20,000 ಹರ್ಜ್ಗಿಂತ ಮೇಲೆ ಇರೋ ಧ್ವನಿಗೆ ನಾವು ಕರಿತೀವಿ. ಹಾಗೆ ಇನ್ಫ್ರಾಸಾನಿಕ್ ಅಂತ ಕರೆದ್ರೆ 20 ಹರ್ಜ್ಗಿಂತ ಅದು ಕಡಿಮೆ ಇರ್ತದೆ, ಅದನ್ನು ನಾವು ಇನ್ಫ್ರಾಸಾನಿಕ್ ಅಂತ ಕರಿತೀವಿ, ಸರಿನಾ? ಬಟ್ ನಮ್ಮ ಮಾನವನ ಕಿವಿಗೆ ಕೇಳಿಬರೋದು ಎಷ್ಟು? 20 ಹರ್ಜಿಂದ 20,000 ಹರ್ಜ್ವರೆಗೆ ನಮಗೆ ಕಿವಿಗೆ ಕೇಳಿಸ್ತದೆ. ಅದಕ್ಕಿಂತ ಜಾಸ್ತಿನೂ ಕೇಳಿಸೋದಿಲ್ಲ, ಅದಕ್ಕಿಂತ ಕಡಿಮೆ ಕೂಡ ಕೇಳಿಸೋದಿಲ್ಲ. ಇದು ಇಂಪಾರ್ಟೆಂಟ್ ಪ್ರಶ್ನೆ, ಜಾಸ್ತಿ ಟೈಮ್ ಕೇಳಿದ್ದಾನೆ. ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ಕೇಳಿದ್ದಾನೆ, ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ಕೇಳಿದ್ದಾನೆ ಇದನ್ನು, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಪ್ರೊಸೆಸ್ ಬೈ ವಿಚ್ ಪ್ಲಾಂಟ್ಸ್ ಮೇಕ್ ಫುಡ್ ಬೈ ಯೂಸಿಂಗ್ ಸನ್ಲೈಟ್ ಅಂತ ಕೇಳಿದ್ದಾನೆ. ಸೂರ್ಯನ ಬೆಳಕಿನ ಮೂಲಕ ಸಸ್ಯಗಳು ಆಹಾರ ತಯಾರಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯಲಾಗುತ್ತದೆ? ರೆಸ್ಪಿರೇಷನ್ ಅಂತ ಕರೆಯಲಾಗ್ತದೆ, ಫೋಟೋಸಿಂಥೆಸಿಸ್ ಅಂತ ಕರೆಯಲಾಗ್ತದೆ, ಟ್ರಾನ್ಸ್ಪಿರೇಷನ್ ಅಂತ ಕರೆಯಲಾಗ್ತದೆ, ಕಂಬಷನ್ ಅಂತ ಕರೆಯಲಾಗ್ತದೆ ಅಂತ ಹೇಳಿದ್ದಾನೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಫೋಟೋಸಿಂಥೆಸಿಸ್. ಓಕೆ, ಫೋಟೋಸಿಂಥೆಸಿಸ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ದ್ಯುತಿ ಸಂಶ್ಲೇಷಣೆ ಅಂತ ನಾವು ಕನ್ನಡದಲ್ಲಿ ಹೇಳಬೇಕಾಗತ್ತೆ. ಓಕೆ, ಯಾವುದು? ದ್ಯುತಿ ಸಂಶ್ಲೇಷಣೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಸೊ ಸೂರ್ಯನ ಬೆಳಕನ್ನು ತಗೊಂಡು ತಯಾರು ಮಾಡ್ತದೆ ಯಾವುದನ್ನು? ಆಹಾರವನ್ನು, ಸರಿನಾ? CO2 ಪ್ಲಸ್ H2O. ಓಕೆ, ಸೊ H2O ಈಕ್ವಲ್ಸ್ CHO ಪ್ಲಸ್ O2 ಬಿಡುಗಡೆ ಆಗ್ತದೆ. ಓಕೆ, ಸೊ ಇದು ಆಹಾರ ರೆಡಿ ಮಾಡ್ಕೊಳ್ತದೆ. ಯಾವುದ್ಯಾವುದನ್ನು ಯೂಸ್ ಮಾಡಿಕೊಂಡು CO2 ಮತ್ತು H2O ಯೂಸ್ ಮಾಡಿಕೊಂಡು ಆಹಾರವನ್ನು ರೆಡಿ ಮಾಡ್ತದೆ. ಸೊ ಯಾವುದರ ಯೂಸ್ ಮುಖಾಂತರ, ಯಾವುದರ ಪ್ರಕ್ರಿಯೆ ಮುಖಾಂತರ? ಫೋಟೋಸಿಂಥೆಸಿಸ್ ಪ್ರಕ್ರಿಯೆ ಮುಖಾಂತರ. ಹಾಗೆ ಇಲ್ಲಿ ಸನ್ಲೈಟ್ ಕೂಡ ಯೂಸ್ ಆಗುತ್ತೆ. ಓಕೆ, ಸನ್ಲೈಟ್ ಕೂಡ ಯೂಸ್ ಆಗುತ್ತೆ. ಸೊ ರಾತ್ರಿ ಹೊತ್ತಿನಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯುತ್ತಾ ಅಂತ ಕೇಳಿದ್ರೆ ನಡೆಯೋದಿಲ್ಲ. ಯಾಕಂದರೆ ಸೂರ್ಯನ ಬೆಳಕು ಅವಾಗ ಇರುವುದಿಲ್ಲ. ಸೂರ್ಯ ಏನಾದರೂ ರಾತ್ರಿ ಬಂದರೆ ನಡೀತದೆ, ಬಟ್ ಸೂರ್ಯ ಇರಲಿಲ್ಲ ಅಂದರೆ ನಡೆಯಲ್ಲ ಅಷ್ಟೇ. ಬಟ್ ಇಲ್ಲಿ ಈ O2 ಬಿಡುಗಡೆ ಆಗುತ್ತೆ ಗೊತ್ತಾ? ಈ O2 ಈ CO2 ಇಂದ ಬಿಡುಗಡೆ ಆಗುತ್ತಾ ಅಥವಾ H2O ಇಂದ ಬಿಡುಗಡೆ ಆಗುತ್ತಾ ಅಂತ ಕೇಳ್ತಾನೆ. ಓಕೆ, ಸೊ ಇವಾಗ ಫೋಟೋಸಿಂಥೆಸಿಸ್ ಆಗುವಾಗ, ದ್ಯುತಿ ಸಂಶ್ಲೇಷಣೆ ಆಗುವಾಗ O2 ಬಿಡುಗಡೆ ಆಗುತ್ತೆ. ಅದು ಯಾವುದರಿಂದ ಬಿಡುಗಡೆ ಆಗ್ತದೆ ಸರ್ ಅಂತ ಕೇಳ್ತಾನೆ. ಸನ್ಲೈಟಿಂದ ಬಿಡುಗಡೆ ಆಗುತ್ತಾ, H2O ಇಂದ ಬಿಡುಗಡೆ ಆಗುತ್ತಾ, CO2 ಇಂದ ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ನಿಮಗೆ ಅಂತ ಕೇಳೋದಾದರೆ H2O ಇಂದ ಬಿಡುಗಡೆ ಆಗುತ್ತೆ, ಸರಿನಾ? ಸೊ H2O ಇಂದ ನಿಮಗೆ ಈ O2 ಅನ್ನೋದು ಬಿಡುಗಡೆ ಆಗುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ, CO2 ಇಂದ ಬಿಡುಗಡೆ ಆಗುವುದಿಲ್ಲ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಕಾಶವು ನೀಲಿ ಬಣ್ಣವಾಗಿರುವುದನ್ನು ವಿವರಿಸುವ ಪರಿಣಾಮ ಯಾವುದು ಅಂತ ಕೇಳಿದ್ದಾನೆ. ವಿಚ್ ಫೆನಾಮಿನಾ ಎಕ್ಸ್ಪ್ಲೇನ್ಸ್ ದ ಬ್ಲೂ ಕಲರ್ ಆಫ್ ದ ಸ್ಕೈ ಅಂತ ಕೇಳಿದ್ದಾನೆ. ಸೊ ಆಕಾಶ ಇಲ್ಲಿ ಆಗಿರೋದಕ್ಕೆ ಯಾವುದು ಕಾರಣ ಆಗಿದೆ? ರಿಫ್ರಾಕ್ಷನು, ಡಿಸ್ಪರ್ಷನು ಮತ್ತು ಸ್ಕ್ಯಾಟ್ರಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಆಗುತ್ತೆ ಇದಕ್ಕೆ. ಓಕೆ, ಸೊ ವಿಕಿರಣ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂತ ಬರುತ್ತೆ ಗೊತ್ತಾ? ಸೊ ಅದಕ್ಕೆ ನಾವು ಆಕಾಶವು ನೀಲಿಯಾಗಿರೋದಕ್ಕೆ ಕಾರಣ ಏನು ಅಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅನ್ನೋದು ಕಾರಣ ಆಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಇಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಪವರ್ ಅಂತ ಕೇಳಿದಾನೆ. ಎಲೆಕ್ಟ್ರಿಕಲ್ ಪವರ್ದು ಯೂನಿಟ್ ಏನು? ಜೋಲ್, ವ್ಯಾಟ್, ಆಂಪಿಯರ್ ಮತ್ತು ಓಮ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಪವರ್ ಬಂದರೆ ನಿಮಗೆ ವ್ಯಾಟ್ ಆಗುತ್ತೆ. ಪವರ್ ಬಂದರೆ ವ್ಯಾಟ್ ಆಗುತ್ತೆ, ಸರಿನಾ? ಇದು ವ್ಯಾಟ್ ಅನ್ನೋದು ನಿಮಗೆ ಗೊತ್ತಿರಲಿ. ಪವರ್ಗೆ ವ್ಯಾಟು. ಅಥವಾ ಶಕ್ತಿ ಅಂತ ಕೇಳಿದ್ರೆ ಶಕ್ತಿಗೆ ಜೌಲ್ ಆಗುತ್ತೆ, ಶಕ್ತಿಯ ಯೂನಿಟ್ ಜೌಲ್ ಆಗುತ್ತೆ. ಹಾಗೆ ಕರೆಂಟಿನ ಯೂನಿಟು ಆಂಪಿಯರ್ ಆಗುತ್ತೆ, ರೆಸಿಸ್ಟೆನ್ಸ್ ಯೂನಿಟು ಓಮ್ ಆಗುತ್ತೆ. ಎಲ್ಲವೂ ಕೂಡ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ 36ನೇ ಪ್ರಶ್ನೆ ಏನಿದೆ ಅಂದರೆ
ವಾಟ್ ಇಸ್ ದ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಇನ್ ಎಲೆಕ್ಟ್ರಿಕಲ್ ಮೋಟರ್ ಅಂತ ಕೇಳಿದ್ದಾನೆ. ವಿದ್ಯುತ್ ಮೋಟಾರ್ನಲ್ಲಿ ಶಕ್ತಿಯ ರೂಪಾಂತರವೇನು? ಇವಾಗ ನಿಮಗೆ ಎಲೆಕ್ಟ್ರಿಕಲ್ ಮೋಟರು ಮತ್ತು ಜನರೇಟರ್ ಬಗ್ಗೆ ಗೊತ್ತಿರಲಿ. ಓಕೆ, ಇದು ಮೋಟರು ಹಿಂಗೆ ಸಿಂಬಲಲ್ಲಿ ಹಾಕ್ತೀವಿ, ಜನರೇಟರು ಈ ಸಿಂಬಲಲ್ಲಿ ತೋರಿಸ್ತೀವಿ ನಾವು, ಸರಿನಾ? ಈ ಮೋಟರ್ ಏನು ಮಾಡುತ್ತೆ ಅಂದರೆ ನಿಮಗೆ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಮೆಕ್ಯಾನಿಕಲ್ ಎನರ್ಜಿ ಮಾಡುತ್ತೆ. ಇದು ಅಪೋಸಿಟು, ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಮಾಡುತ್ತೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಮೋಟರ್ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ ಮಾಡುತ್ತೆ. ನೀವೇನಾದರೂ ಕರೆಂಟಿಗೆ ಹೋಗಿ ಸ್ವಿಚ್ ಹಾಕಿದಾಗ ನೀರು ಬಂದು ಮುಂದೆ ಬೀಳುತ್ತಲ್ವಾ ನಿಮ್ಮ ಮೋಟ್ರಲ್ಲಿ, ಸರಿನಾ? ಅಥವಾ ಮೋಟರ್ ರನ್ ಆಗುತ್ತೆ ಅಲ್ವಾ, ನಿಮ್ಮ ಗಾಡಿ ಓಡುತ್ತಲ್ವಾ? ಸೊ ಅದು ಯಾವುದು ಅಂದರೆ ನಿಮಗೆ ಎಲೆಕ್ಟ್ರಿಕಲ್ ಮೋಟರ್ ಅದು, ಸರಿನಾ? ಸೊ ಎಲೆಕ್ಟ್ರಿಕಲಿಂದ ನಿಮಗೆ ಮೆಕ್ಯಾನಿಕಲ್ಲು ಹೆಲ್ಪ್ ಮಾಡ್ತದೆ, ಕನ್ವರ್ಟ್ ಮಾಡ್ತದೆ. ಈ ನಿಮ್ಮ ಇವಾಗ ಮದುವೆ ಫಂಕ್ಷನಲ್ಲಿ, ಬೇರೆ ಬೇರೆ ಫಂಕ್ಷನಲ್ಲಿ ಜನರೇಟರ್ ಎಲ್ಲ ತಂದಿಟ್ಟಿರ್ತಾರೆ. ಅದರಲ್ಲಿ ನೀವು ಡೀಸೆಲ್ ಹಾಕ್ತೀರಾ, ಡೀಸೆಲ್ ಇದ್ದು ಕೆಮಿಕಲ್ ಎನರ್ಜಿ ಇದ್ದು ಮೆಕ್ಯಾನಿಕಲ್ ಎನರ್ಜಿ ಆಗ್ತದೆ. ಫಸ್ಟು ಕೆಮಿಕಲ್ ಇದ್ದದ್ದು ಮೆಕ್ಯಾನಿಕಲ್ ಆಗುತ್ತೆ, ಮೆಕ್ಯಾನಿಕಲ್ ಇದ್ದದ್ದು ನೆಕ್ಸ್ಟ್ ಎಲೆಕ್ಟ್ರಿಕಲ್ ಜನರೇಟರ್ ಆಗುತ್ತೆ. ಓಕೆ, ಎಲೆಕ್ಟ್ರಿಕಲ್ ನಿಮಗೆ ಕನ್ವರ್ಟ್ ಆಗುತ್ತೆ, ನೆನಪಿರಲಿ ಇದು ನಿಮಗೆ. ಓಕೆ, ಸೊ ಅದನ್ನ ನಾವು ಡೀಸೆಲ್ ಜನರೇಟ್ರು DG ಅಂತ ಕರಿತೀವಿ ಅದನ್ನು ನಾವು, ಸರಿನಾ? ಸೊ ಇಲ್ಲಿ ಏನು ಕೇಳಿದ್ದಾನೆ, ಮೋಟ್ರ್ ಅಂತ ಕೇಳಿದ್ದಾನೆ. ಮೋಟ್ರಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಆಗುತ್ತೆ, ಸರಿನಾ? ಸೊ ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ ಬಿಡುಗಡೆ ಆಗುತ್ತೆ, ಸರಿನಾ? ಸೊ ಹಾಗೆ ಜನರೇಟ್ರಲ್ಲಿ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಗೆ ಪರಿವರ್ತನೆ ಆಗುತ್ತೆ, ಸರಿನಾ? ಸಿಂಪಲ್ ಇದೆ ಎರಡು ಕೂಡ. ಆ್ಯಂಡ್ ದೆನ್ ಎಲೆಕ್ಟ್ರಿಕಲ್ ಟು ಹೀಟ್ ಯಾವುದಾಗುತ್ತೆ? ಎಲೆಕ್ಟ್ರಿಕಲ್ ಟು ಹೀಟ್ ಎನರ್ಜಿ ಯಾವ್ದು ಬಿಡುಗಡೆ ಮಾಡುತ್ತೆ? ನಿಮ್ಮ ನೀರು ಕಾಸುವ ಕಾಯಿಲ್ ಅದು. ಆ್ಯಂಡ್ ದೆನ್ ನಿಮ್ಮ ಇಸ್ತ್ರಿ, ಓಕೆ, ಐರನ್ ಬಾಕ್ಸ್ ಬರುತ್ತೆ ಗೊತ್ತಾ, ಅವೆರಡೂ ಕೂಡ ಸೇಮ್ ನಿಮಗೆ ಇದಕ್ಕೆ ಎಕ್ಸಾಂಪಲ್ ಬರುತ್ತೆ, ಯಾವುದು ಎಲೆಕ್ಟ್ರಿಕಲ್ ಟು ಹೀಟ್ಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಗ್ರಹಗಳ ಚಲನೆಯನ್ನು ವಿವರಿಸುವ ನಿಯಮ ಯಾವುದು ಅಂತ ಕೇಳಿದ್ದಾನೆ. ಗ್ರಹಗಳ ಚಲನೆಯ ಬಗ್ಗೆ ಹೇಳಿದವ್ರು ಯಾರ್ರೀ? ಅಷ್ಟು ಗೊತ್ತಿದ್ರೆ ಸಾಕು ನಮಗೆ, ಗ್ರಹಗಳ ಚಲನೆಯ ಬಗ್ಗೆ ವಿವರಿಸುವ ನಿಯಮ ಯಾರ್ದಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಆಪ್ಷನ್ ಏನು ಕೊಟ್ಟಿದ್ದಾನೆ, ಕೆಪ್ಲರ್ಸ್ ನಿಯಮ ಅಂತ ಕೊಟ್ಟಿದ್ದಾನೆ, ಮತ್ತು ನ್ಯೂಟನ್ಸ್ ನಿಯಮ ಅಂತ ಕೊಟ್ಟಿದ್ದಾನೆ, ಹುಕ್ಸ್ ನಿಯಮ ಅಂತ ಕೊಟ್ಟಿದ್ದಾನೆ, ಮತ್ತು ಪಾಸ್ಕಲ್ ನಿಯಮ ಅಂತ ಕೊಟ್ಟಿದ್ದಾನೆ, ಸರಿನಾ? ಈ ಪಾಸ್ಕಲ್ ನಿಯಮ ಎದಕ್ಕೆ ಸಂಬಂಧಿಸಿದೆ ಅಂದರೆ ಒತ್ತಡಕ್ಕೆ ಸಂಬಂಧಿಸಿದೆ. ಓಕೆ, ಇದು ಕೇಳಿದ್ದಾನೆ, ಜಾಸ್ತಿ ಟೈಮ್ ಕೇಳಿದ್ದಾನೆ ಇದು ಕೂಡ. ಓಕೆ, ಪಾಸ್ಕಲ್ ಎದಕ್ಕೆ ಸಂಬಂಧಿಸಿದೆ? ಒತ್ತಡಕ್ಕೆ ಸಂಬಂಧಿಸಿದೆ, ಸರಿನಾ? ಒತ್ತಡದ ಮಾನ ಯಾವುದು? ಪಾಸ್ಕಲ್ನಲ್ಲಿ ಹೇಳ್ತೀವಿ ನಾವು, ಸರಿನಾ? ಒತ್ತಡವನ್ನು, ಪ್ರೆಷರನ್ನು ನಾವು ಎದರಲ್ಲಿ ಹೇಳ್ತೀವಿ, ಯಾವ ಮಾನದಲ್ಲಿ ಹೇಳ್ತೀವಿ ಅಂದರೆ ನಾವು ಪಾಸ್ಕಲ್ ಮಾನದಲ್ಲಿ ಹೇಳ್ತೀವಿ, ಸರಿನಾ? ಸೊ ಪಾಸ್ಕಲ್ ನಿಯಮವು ಕೂಡ ನಿಮಗೆ ಒತ್ತಡಕ್ಕೆ ಸಂಬಂಧಿಸಿದೆ, ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಬಟ್ ಇಲ್ಲಿ ಗ್ರಹಗಳ ಚಲನೆಯ ಬಗ್ಗೆ ಹೇಳಿದವರು ಯಾರು? ಗ್ರಹಗಳ ಚಲನೆಯ ಬಗ್ಗೆ ವಿವರಿಸುವ ನಿಯಮ ಯಾವುದು ಅಂತ ನಿಮಗೆ ಕೇಳೋದಾದರೆ ಕೆಪ್ಲರ್ಸ್ ನಿಯಮ ಬರುತ್ತೆ. ಓಕೆ, ಕೆಪ್ಲರ್ಸ್ನ ನಿಯಮ ಬರುತ್ತೆ. ಜಾನ್ ಕೆಪ್ಲರ್ ಅಂತ ಬರ್ತಾನೆ, ಅವನು ಇದನ್ನು ಹೇಳಿದ್ದಾರೆ. ಓಕೆ, ಗ್ರಹಗಳ ಚಲನೆಯ ಬಗ್ಗೆ ಅವನು ಹೇಳಿದ್ದಾನೆ. ಸೊ ಕೆಪ್ಲರ್ನ 3 ನಿಯಮಗಳು ಬರ್ತವೆ, ಮೊದಲನೇ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮ ಅನ್ನೋದು, ಸರಿನಾ? ಸೊ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಹೇಳಿರ್ತೀನಿ, ಯಾಕಂದರೆ ಸ್ವಲ್ಪ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಕೆಪ್ಲರ್ಸ್ ನಿಯಮವನ್ನು. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ ಅದು. ಆ್ಯಂಡ್ ದೆನ್ ನ್ಯೂಟನ್ಸ್ನ ಮೊದಲ ನಿಯಮ ಯಾವುದು? ಜಡತ್ವದ ನಿಯಮ, ದ ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ, ಯಾವುದು? ನ್ಯೂಟನ್ನ ಮೊದಲ ನಿಯಮಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಇಸ್ ದ ಫೆನೋಮಿನಾ ಆಫ್ ವಾಟರ್ ಚೇಂಜಿಂಗ್ ಇಂಟು ವೇಪರ್ ಅಂತ ಕೇಳಿದಾನೆ. ನೀರು ಆವಿಯಾಗಿ ಬದಲಾಗುವ ಪರಿಣಾಮ ಯಾವುದು ಅಂತ ಕೇಳಿದ್ದಾನೆ. ನೀರಿರುತ್ತೆ ಅಲ್ವಾ, ಇವಾಗ ಒಂದು ಬಾಣಲೆಯಲ್ಲಿ ನೀರು ಹಾಕಿದನ್ನು ಕೆಳಗಡೆ ಬೆಂಕಿ ಹಚ್ಚಿದಾಗ ಕುದೀತದೆ, ಕುದ್ದೋದು ಏನಾಗುತ್ತೆ, ಆವಿಯೇ ಹೋಗುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ? ಎವಾಪರೇಷನ್, ಕಂಡೆನ್ಸೇಷನ್, ಸಬ್ಲಿಮೇಷನ್ ಮತ್ತು ಫ್ರೀಸಿಂಗ್ ಅಂತ ಹೇಳಿದ್ದಾನೆ, ಸರಿನಾ? ಸೊ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಎವಾಪರೇಷನ್. ಓಕೆ, ಎವಾಪರೇಷನ್ ಆಗ್ತದೆ, ಎವಾಪರೇಟ್ ಆಗ್ತದೆ ಅಂತ ಹೇಳ್ತೀವಲ್ವ ನಾವು, ನಾರ್ಮಲಾಗಿ ವರ್ಡೇ ಯೂಸ್ ಮಾಡ್ತೀವಿ ನಾವು, ಅನಿಲೀಕರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹೇಳೋದಾದರೆ. ಬಟ್ ಇಂಗ್ಲೀಷಲ್ಲೇ ಸ್ವಲ್ಪ ಮ್ಯಾಕ್ಸಿಮಮ್ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಎವಾಪರೇಷನ್ ಅಂತ ಹೇಳಬೇಕಾಗತ್ತೆ ಅದನ್ನು ನಾವು. ಆ್ಯಂಡ್ ದೆನ್ ಕಂಡೆನ್ಸೇಷನ್ ಅಂದರೆ ಘನೀಕರಣ ಆಗೋದು. ಓಕೆ, ಸೊ ಆ ಆವಿಯನ್ನು ಹಿಡಿದು ನಾವು ಅದಕ್ಕೆ ಗಟ್ಟಿ ಮಾಡಿದ್ರೆ ಅದು ಮತ್ತೆ ರಿಟರ್ನ್ ಏನಾಗುತ್ತೆ, ಸಾಲಿಡ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಕಂಡೆನ್ಸೇಷನ್ ಅಂತ ಕರಿತೀವಿ, ಸರಿನಾ? ಸೊ ಸಬ್ಲಿಮೇಷನ್ ಅಂದರೆ ಏನು? ಇವಾಗ ಸಾಲಿಡಿಂದ ಡೈರೆಕ್ಟ್ ಗ್ಯಾಸ್ ಆಗೋದು. ನೀವು ಎಲ್ಲ ಕೇಳಿರ್ತೀರಾ, ಸಾಲಿಡಿಂದ ಮೊದಲು ಲಿಕ್ವಿಡ್ ಆಗುತ್ತೆ, ಲಿಕ್ವಿಡಿಂದ ಗ್ಯಾಸ್ ಆಗುತ್ತೆ, ಮೀನ್ಸ್ ಘನದಿಂದ ದ್ರವ ಆಗುತ್ತೆ, ದ್ರವದಿಂದ ಅನಿಲ ಆಗುತ್ತೆ ಅಂತ ನೀವು ಓದಿರ್ತೀರಾ. ಬಟ್ ಡೈರೆಕ್ಟ್ ಘನದಿಂದ ಅನಿಲ ಆದರೆ ಏನಾಗುತ್ತೆ? ಘನದಿಂದ, ಓಕೆ, ಈ ಘನದಿಂದ ಅನಿಲವಾಗುವ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ರೆ ಸಬ್ಲಿಮೇಷನ್ ಅಂತ ಕರಿತೀವಿ. ಒಂದು ಸ್ಟೆಪ್ ಏನಿದೆಯಲ್ಲ ಅದು ಎಕ್ಸಿಟ್ ಆಗಿಬಿಡುತ್ತೆ ಅಲ್ಲಿಂದ. ಓಕೆ, ಅದು ವ್ಯಾನಿಷ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಘನದಿಂದ ಅನಿಲ ಆಗೋದಕ್ಕೆ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂದರೆ ನಿಮ್ಮ ಕರ್ಪೂರ. ಓಕೆ, ಸೊ ಕರ್ಪೂರ ಏನಿದೆ ಅಲ್ವಾ, ಸೊ ಘನ ಇರುತ್ತೆ, ಡೈರೆಕ್ಟ್ ಅನಿಲ ಆಗಿ ಹೋಗಿಬಿಡುತ್ತೆ ತಾನೆ. ಏನಾದರೂ ಲಿಕ್ವಿಡ್ ಆಗಿ ಉಳಿದಿರುತ್ತಾ ನಿಮಗೆ ಮೇಣದ ಬತ್ತಿ ಥರ ಉಳಿಯಲ್ಲ ತಾನೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಅದು ಸಬ್ಲಿಮೇಷನ್ಗೆ ಒಂದು ಉದಾಹರಣೆ. ಹಾಗೆ ಡಾಂಬರ್ ಗುಳಿಗೆ. ಓಕೆ, ಡಾಂಬರ್ ಗುಳಿಗೆ ಅಂತ ಬರುತ್ತೆ ಗೊತ್ತಾ? ಸೊ ಎಲ್ಲ ಬೀರುನಲ್ಲೆಲ್ಲ ಇಟ್ಟಿರ್ತೀರಾ ಮನೆಯಲ್ಲಿ. ಓಕೆ, ಸೊ ಅಲ್ಲೆಲ್ಲ ಇಟ್ಟಿರೋದು ಬಟ್ಟೆ ಇಟ್ಟಿರುವ ಸ್ಥಳಗಳಲ್ಲಿ ಇಟ್ಟಿರ್ತೀರ ಅಲ್ವಾ, ಈ ಡಾಂಬರ್ ಗುಳಿಗೆ ಅನ್ನೋದು ಒಂದು ವೈಟ್ ಕಲರ್ದೊಂದು ಈ ರೀತಿ ಇರುತ್ತೆ. ಓಕೆ, ಸೊ ಅದಕ್ಕೆ ನಾವು ಡಾಂಬರ್ ಗುಳಿಗೆ ಅಂತ ಕರಿತೀವಿ. ಸೊ ಅದು ಕೂಡ ನಿಮಗೆ ಘನದಿಂದ ಡೈರೆಕ್ಟ್ ಅನಿಲ ಆಗಿ ಹೋಗ್ತದೆ. ಏನಾದರೂ ಲಿಕ್ವಿಡ್ ಆಗಿದ್ದರೆ ಇಡ್ತಿದ್ರಾ, ಬಟ್ಟೆ ಹಾಳಾಗ್ತಿತ್ತು ತಾನೆ. ಸೊ ಅದು ಕೂಡ ನಿಮಗೆ ಸಬ್ಲಿಮೇಷನ್ಗೆ ಉದಾಹರಣೆ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಟೈಪ್ ಆಫ್ ಲೆನ್ಸ್ ಈಸ್ ಯೂಸ್ಡ್ ಇನ್ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಅಂತ ಕೇಳಿದ್ದಾನೆ. ಸೊ ವೃದ್ಧಿದರ್ಶಕದಲ್ಲಿ ಯಾವ ವಿಧದ ಲೆನ್ಸನ್ನು ಬಳಸಲಾಗುತ್ತದೆ? ಓಕೆ, ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ಸಲ್ಲಿ ಯಾವ ಒಂದು ಗ್ಲಾಸ್ನ ಬಳಸಲಾಗ್ತದೆ, ಯಾವ ಒಂದು ಲೆನ್ಸ್ನ ಬಳಸಲಾಗ್ತದೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ?
ಸೊ ಆಪ್ಷನ್ ನೋಡೋಣ ಬನ್ನಿ ಮೊದಲು. ಓಕೆ, ಕಾನ್ವೆಕ್ಸು ಮತ್ತು ಪ್ಲೇನು ಮತ್ತು ಸಿಲಿಂಡ್ರಿಕಲ್ಲು ಹಾಗೆ ಇನ್ನೊಂದು ಕಾನ್ಕೇವ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಏನಿದೆ ಅಲ್ವಾ, ಸೊ ಅದನ್ನು ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಮ್ಯಾಗ್ನಿಫೈಯಿಂಗ್ ಗ್ಲಾಸಸಲ್ಲಿ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ವೃದ್ಧಿದರ್ಶಕದಲ್ಲಿ ಅಂತ ಕೇಳಿದ್ರೆ ನಾವು ಕಾನ್ವೆಕ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಕಾನ್ವೆಕ್ಸನ್ನು ಯೂಸ್ ಮಾಡ್ತೀವಿ. ಕಾನ್ವೆಕ್ಸ್ ಲೆನ್ಸಲ್ಲಿ ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಪೀನ ಕನ್ನಡಿ ಅಂತ ಹೇಳ್ತೀವಿ ನಾವು. ಪೀನ ಮಸೂರ ಅಂತ ಹೇಳ್ತೀವಿ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಪೀನ ಮಸೂರ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಾವು ವೃದ್ಧಿದರ್ಶಕದಲ್ಲಿ ಯೂಸ್ ಮಾಡ್ತೀವಿ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸಸಲ್ಲಿ ನಾವು ಯೂಸ್ ಮಾಡ್ತೀವಿ. ಯಾವುದನ್ನು? ಕಾನ್ವೆಕ್ಸನ್ನು. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ 40ನೇ ಪ್ರಶ್ನೆ ಏನಿದೆ ಅಂದರೆ ಒತ್ತಡ ಮತ್ತು ಪ್ರದೇಶದ ನಡುವಿನ ಸಂಬಂಧವೇನು, ಪ್ರೆಷರ್ ಆ್ಯಂಡ್ ಏರಿಯಾದ ನಡುವಿನ ಸಂಬಂಧ ಏನು ಅಂತ ಕೇಳಿದ್ದಾನೆ. ಮೀನ್ಸ್ ಇವಾಗ ಪ್ರೆಷರ್ ಜಾಸ್ತಿ ಆದರೆ ಏರಿಯಾ ಏನಾಗುತ್ತೆ, ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಸರಿನಾ. ಸೊ ಕಡಿಮೆ ಆದರೆ ಏನು, ಜಾಸ್ತಿ ಆದರೆ ಏನು, ಅಷ್ಟೇ ಕೇಳಿದ್ದಾನೆ ಅವನು ಸಿಂಪಲಾಗಿ. ಪ್ರೆಷರ್ ಮತ್ತು ಏರಿಯಾದ ನಡುವಿನ ಸಂಬಂಧ ಏನು ಅಂತ. ಡೈರೆಕ್ಟ್ಲಿ ಪ್ರೊಪೋರ್ಷನಲ್, ಇನ್ವರ್ಸ್ಲಿ ಪ್ರೊಪೋರ್ಷನಲ್, ನೋ ರಿಲೇಷನ್ ಮತ್ತು ವೇರಿಯಸ್ ರ್ಯಾಂಡಮ್ಲಿ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗುತ್ತೆ. ಓಕೆ, ಸೊ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಹೇಗೆ, ಇವಾಗ ಇಲ್ಲಿ ಗಾಳಿ ಇರುತ್ತೆ. ಓಕೆ, ಇಲ್ಲ ಗಾಳಿ ಇದೆ. ಸೊ ಈ ಗಾಳಿ ಇದೆ, ಅದಕ್ಕೇನು ಪ್ರೆಷರ್ ಹಾಕಬೇಡಿ. ಓಕೆ, ಪ್ರೆಷರ್ ಹಾಕಬೇಡಿ, ಮೇಲಿಂದ ಏನು ಒತ್ತಬೇಡಿ ಅದಕ್ಕೆ. ಸೊ ಅದು ಅಷ್ಟೇ ಇರುತ್ತೆ. ಸರಿನಾ. ಸೊ ಏನಾದರೂ ನೀವು ಪ್ರೆಷರ್ ಹಾಕಿದ್ರೆ ಏನಾಗುತ್ತೆ, ಆ ಗಾಳಿಯ ಸಾಂದ್ರತೆ ಏನಿದೆಯಲ್ಲ ಜಾಸ್ತಿ ಆಗುತ್ತೆ, ಬಟ್ ಆ ಗಾಳಿಯ ಪ್ರಮಾಣ ಏನಿದೆ ಅಲ್ವಾ ಅದರದ್ದು ಏರಿಯಾ ಅದು ಕಡಿಮೆ ಆಗಿಬಿಡುತ್ತೆ. ಸರಿನಾ, ಗಾಳಿ ಏರಿಯಾ ಏನಾಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೆ ಅದು ಇನ್ವರ್ಸ್ಲಿ ಆಗುತ್ತೆ. ಸೊ ಪ್ರೆಷರ್ ಜಾಸ್ತಿ ಆದರೆ ಅದರದ್ದು ಏರಿಯಾ ಕಡಿಮೆ ಆಗುತ್ತೆ, ಗಾಳಿಯ ಏರಿಯಾ ಕಡಿಮೆ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದರೆ ಏರಿಯಾ ಕಡಿಮೆ ಆಗುತ್ತೆ. ಹೇಗೆ, ಇವಾಗ ಒಂದು ಇಂಜೆಕ್ಷನ್ ತೊಗೊಳ್ಳಿ. ಓಕೆ, ಇಂಜೆಕ್ಷನ್ ತೊಗೊಳ್ಳಿ. ಆ ಇಂಜೆಕ್ಷನ್ ಏನಿದೆ ಅಲ್ವಾ ಅದರದ್ದು ಮೇಲಿನ ಪಿಸ್ಟನ್. ಓಕೆ, ಇಂಜೆಕ್ಷನ್ ಇರುತ್ತೆ, ಇಲ್ಲಿ ಒಂದು ಪಿಸ್ಟನ್ ಇರುತ್ತೆ ಗೊತ್ತಾ, ಇದನ್ನು ನೀವು ಪ್ರೆಸ್ ಮಾಡೋಕ್ಕೆ. ಆ ಪಿಸ್ಟನನ್ನು ನೀವು ಮೇಲ್ಗಡೆ ಎಳೀರಿ, ಗಾಳಿ ಫುಲ್ ಆರಾಮಾಗಿ ಓಡಾಡ್ತಿರುತ್ತೆ. ಸರಿನಾ. ಸೊ ಅಲ್ಲಿ ನಿಮಗೆ ಏನಾಗುತ್ತೆ, ಪ್ರೆಷರ್ ಇಲ್ಲ, ಗಾಳಿ ಜಾಸ್ತಿ ಇದೆ, ಏರಿಯಾ ಜಾಸ್ತಿ ಇದೆ, ಏರಿಯಾ ಜಾಸ್ತಿ ಹಿಡ್ಕೊಂಡಿದೆ ಆ ಗಾಳಿ. ಸರಿನಾ. ಬಟ್ ಆ ಏರಿಯಾ ಕಡಿಮೆ ಆಗಬೇಕಂದ್ರೆ ಏನು ಮಾಡ್ತೀರಾ ನೀವು, ಪ್ರೆಷರ್ ಹಾಕ್ತೀರಾ ಮೇಲ್ಗಡೆ. ಓಕೆ, ಆ ಪಿಸ್ಟನನ್ನು ಮೂವ್ ಮಾಡ್ತೀರಾ. ಮೂವ್ ಮಾಡಿದಾಗ ಪ್ರೆಷರ್ ಜಾಸ್ತಿ ಆಯಿತು. ಸೊ ಪ್ರೆಷರ್ ಜಾಸ್ತಿ ಆದರೆ ಏನಾಗಬೇಕು, ಏರಿಯಾ ಕಡಿಮೆ ಆಗಬೇಕು. ಏರಿಯಾ ಕಡಿಮೆ ಆದರೆ ಏನಾಗುತ್ತೆ, ಸೊ ಒಂದು ಜಾಸ್ತಿಯಾಗಿ ಒಂದು ಕಡಿಮೆ ಆಗ್ತಿದ್ರೆ ಅದಕ್ಕೆ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ, ವಿರೋಧಾತ್ಮಕ ಪ್ರಮಾಣಮಾನ ಅಂತ ಹೇಳ್ತೀವಿ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ ಯಾವುದಕ್ಕೆ, ಪ್ರೆಷರ್ ಮತ್ತು ಏರಿಯಾಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದಾವೆ ಎರಡೂ ಕೂಡ. ಸರಿಯಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 41ನೇ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಅಂತ ಕೇಳಿದ್ದಾನೆ. ಇನ್ಸಿಡೆನ್ಸ್ಗೆ ಸ್ವಲ್ಪ ಅದು ಕ್ವಶನ್ ಮಿಸ್ ಆಗಿದೆ. ಓಕೆ, ಸ್ವಲ್ಪ ಅದು ಎಕ್ಸಾಕ್ಟ್ ಇದು ವರ್ಡ್ ಬರಬೇಕಾಗಿತ್ತು. ಸೊ ಅದನ್ನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಲೆನ್ಸ್ ಫೋಕಲ್ ದೈರ್ಘ್ಯವನ್ನು ಯಾವುದರಲ್ಲಿ ಮಾಪನ ಮಾಡಲಾಗ್ತದೆ. ವಾಟ್ ಈಸ್ ದ ಫೋಕಲ್ ಲೆಂತ್ ಆಫ್ ಲೆನ್ಸ್ ಈಸ್ ಮೆಜರ್ಡ್ ಇನ್ ಅಂತ ಕೇಳಿದ್ದಾನೆ. ಮೆಜರ್ ಯಾವುದರಲ್ಲಿ ಮಾಡಲಾಗ್ತದೆ, ಯಾವುದನ್ನು, ಫೋಕಲ್ ಲೆಂತನ್ನು. ಓಕೆ, ಫೋಕಲ್ ಲೆಂತ್ ಆಫ್ ಲೆನ್ಸನ್ನು ಯಾವುದರಲ್ಲಿ ಮೆಜರ್ ಮಾಡ್ತದೆ ಅಂತ ಕೇಳಿದ್ದಾನೆ. ಮೀಟ್ರಲ್ಲಿ, ಡಯಾಪ್ಟರಲ್ಲಿ, ಸೆಂಟಿಮೀಟ್ರಲ್ಲಿ ಮತ್ತು ಮಿಲಿಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡಯಾಪ್ಟರ್ ಆಗುತ್ತೆ. ಓಕೆ, ಸೊ ಲೆನ್ಸ್ ಯಾವುದೇ ನಿಮಗೆ ಯೂನಿಟ್ ಕೇಳಿದ್ರು ಕೂಡ ಡಯಾಪ್ಟರ್ಗೆ ಕಣ್ಣು ಮುಚ್ಕೊಂಡು ಹಾಕ್ಬಿಡ್ಬೇಕು ನೀವು. ಸರಿನಾ. ಸೊ ಲೆನ್ಸ್ ಯಾವುದು ಬರುತ್ತೆ ಅಂದರೆ ನಿಮಗೆ ಡಯಾಪ್ಟರ್ ಬಂದುಬಿಡುತ್ತೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಫೆನಾಮಿನಾ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಮೀಡಿಯಮ್ ಕಾಲ್ಡ್ ಅಂತ ಕೇಳಿದ್ದಾನೆ. ಓಕೆ, ಸೊ ಒಂದು ಮಾಧ್ಯಮದ ಮೂಲಕ ಬೆಳಕು ಹಾದು ಹೋಗುವ ಪರಿಣಾಮ ಯಾವುದು ಅಂತ ಕೇಳಿದ್ದಾನೆ. ರಿಫ್ರಾಕ್ಷನ್, ರಿಫ್ಲೆಕ್ಷನ್, ಡಿಫ್ರಾಕ್ಷನ್ ಮತ್ತು ಅಬ್ಸಾರ್ಪ್ಷನ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಎ, ರಿಫ್ರಾಕ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ರಿಫ್ರಾಕ್ಷನ್ ಆಗುತ್ತೆ. ಇಫ್ ಏನಾದರೂ ಒಂದು ಮಾಧ್ಯಮದ ಮುಖಾಂತರ ಅದು ಹಾದು ಹೋಗಲಿಲ್ಲ ಅಂದರೆ, ಓಕೆ, ಇವಾಗ ಒಂದು ಮಾಧ್ಯಮ ಇದೆ, ಇಲ್ಲಿ ಒಂದು ಗ್ಲಾಸ್ ಇದೆ ಅಂದ್ಕೊಳ್ಳಿ. ಸೊ ಇಲ್ಲಿ ಲೈಟ್ ಬರ್ತಿದೆ, ಈ ಲೈಟ್ ಹೀಗೆ ಪಾಸ್ ಆದರೆ ಅದನ್ನು ನಾವೇನಂತ ಕರಿತೀವಿ, ರಿಫ್ರಾಕ್ಷನ್ ಅಂತ ಕರಿತೀವಿ. ಇಫ್ ಏನಾದರೂ ಪಾಸ್ ಆಗಲಾರ ರಿಟರ್ನ್ ಬಂತು ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಅದಕ್ಕೆ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಕನ್ನಡಿ ಅದಕ್ಕೆ ನಿಮ್ಮ ರಿಫ್ಲೆಕ್ಷನ್ಗೆ ಒಂದು ಬೆಸ್ಟ್ ಉದಾಹರಣೆ. ಹಾಗೆ ನಿಮ್ಮ ಟೀ ಕುಡಿಯೋ ಗ್ಲಾಸ್ ಅದು ಕೆಲವೊಂದು ಹೋಟೆಲಲ್ಲಿ ಇರ್ತಾವೆ ಗೊತ್ತಾ, ಸೊ ಟ್ರಾನ್ಸ್ಪರೆಂಟ್ ಗ್ಲಾಸು, ಅದು ಅದಕ್ಕೆ ಉದಾಹರಣೆ ಅಂದರೆ ರಿಫ್ರಾಕ್ಷನ್ಗೆ ಉದಾಹರಣೆ ಆಗುತ್ತೆ. ಸರಿನಾ, ಅದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 44ನೇ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಫೆನಾಮಿನಾ ವೇರ್ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ದಾನೆ. ಸೊ ವಿದ್ಯುತ್ ಪ್ರವಾಹವು ಚುಂಬಕ ಕ್ಷೇತ್ರವನ್ನು, ಓಕೆ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಸೃಷ್ಟಿಸುವ ಪರಿಣಾಮ ಯಾವುದು ಅಂತ ಕೇಳಿದ್ದಾನೆ. ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಕ್ಯಾಪಾಸಿಟಿವ್ ಎಫೆಕ್ಟ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಆಗುತ್ತೆ ಇದಕ್ಕೆ. ಸರಿನಾ. ಸೊ ನಿಮ್ಮ ಮೋಟ್ರು ಕೂಡ ಇದೇ ತತ್ವದ ಮೇಲೆ ಓಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ 45ನೇ ಪ್ರಶ್ನೆ ಏನಿದೆ ಅಂದರೆ ಧ್ವನಿಯ ಅಲೆಗಳು ಹಿಮ್ಮರಳಿ ಬರುವ ಪರಿಣಾಮ ಯಾವುದು ಅಂತ ಕೇಳಿದ್ದಾನೆ. ವಾಟ್ ಈಸ್ ದ ಫೆನಾಮಿನಾ ಆಫ್ ಸೌಂಡ್ ವೇವ್ಸ್ ಬೌನ್ಸಿಂಗ್ ಬ್ಯಾಕ್ ಅಂತ ಹೇಳಿದ್ದಾನೆ. ಸೊ ಸೌಂಡ್ಸ್ ವೇವ್ಗಳು ಹೊಳ್ಳಿ ರಿಟರ್ನ್ ಬರ್ತಾವಂತೆ, ಅದು ಫೆನಾಮಿನಾಗ ಏನಂತ ಕರಿತೀವಿ ನಾವು, ರಿಫ್ರಾಕ್ಷನ್, ಡಿಸ್ಪರ್ಷನ್ ಮತ್ತು ಸ್ಕ್ಯಾಟ್ರಿಂಗ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ,
ಸರಿಯಾದ ಉತ್ತರ ರಿಫ್ಲೆಕ್ಷನ್ ಆಗುತ್ತೆ. ಯಾವುದೇ ನಮಗೆ ರಿಟರ್ನ್ ಬರ್ತಾ ಇದ್ದು ಅಂದರೆ ಅದು ಏನಾಗುತ್ತೆ, ಆಲ್ವೇಸ್ ರಿಫ್ಲೆಕ್ಷನೇ ಆಗುತ್ತೆ. ಅದೇನಾದರೂ ಪಾಸಾಗಿ ಹೋಗ್ತಿತ್ತು ಅಂದರೆ ಅದಕ್ಕೆ ನಾವು ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಸರಿನಾ? ಇವೆರಡು ಕೂಡ ನಿಮ್ಗೆ ಗೊತ್ತಿರ, ಎರಡು ಕೂಡ ಅಪೋಸಿಟ್ ಆಗಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದ್ದಾವೆ ಅಂದರೆ ವಿಚ್ ಲಾ ಎಕ್ಸ್ಪ್ಲೇನ್ಸ್ ವೈ ಅಬ್ಜೆಕ್ಟ್ ಫ್ಲೋಟ್ಸ್ ಇನ್ ಅ ವಾಟರ್. ಓಕೆ, ಇವಾಗ ನೀರಿದೆ, ಈ ನೀರಿನಲ್ಲಿ ಎಲ್ಲವೂ ಕೂಡ ತೇಲ್ತಾ ಇರ್ತವೆ. ಓಕೆ, ಮೇಲ್ಗಡೆ ಇವಾಗ ನಮ್ಮ ಹಡಗು ಏನಿದೆಯಲ್ಲ ತೇಲ್ತಾ ಇರುತ್ತೆ, ನಾವು ಕೂಡ ಸ್ವಲ್ಪ ಕೈ ಬಡಿದ್ರೆ ತೇಲ್ತಾ ಇರ್ತೀವಿ. ಯಾವ ಒಂದು ನಿಯಮದ ಪ್ರಕಾರ ನಾವು ತೇಲ್ತೀವಿ ಅಂತ ಕೇಳಿದಾನೆ. ಓಕೆ, ಆರ್ಕಿಮಿಡೀಸ್ ತತ್ವ, ಬಾಯ್ಲ್ಸ್ ನಿಯಮ, ಪಾಸ್ಕಲ್ ನಿಯಮ ಮತ್ತು ನ್ಯೂಟನ್ ನಿಯಮ ಅಂತ ಕೊಟ್ಟಿದ್ದಾನೆ. ನ್ಯೂಟನ್ ಅಂತೂ ಇದಕ್ಕೆ ಸಂಬಂಧನೇ ಇಲ್ಲ. ಪಾಸ್ಕಲ್ಲು ಒತ್ತಡಕ್ಕೆ ಸಂಬಂಧಿಸಿದೆ, ಬಾಯ್ಲ್ಸ್ ಕೂಡ ಇದಕ್ಕೆ ಸಂಬಂಧಿಸಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಮಗೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಏನಿದೆ ಅಲ್ವಾ, ಆರ್ಕಿಮಿಡೀಸ್ ತತ್ವ. ಸೊ ಇದು ತೇಲುವುದಕ್ಕೆ ಸಂಬಂಧಿಸಿದೆ. ಓಕೆ, ಸೊ ನೀರಿನಲ್ಲಿ ಯಾವುದೇ ಒಂದು ತೇಲಬೇಕು ಅಂತ ಕೇಳಿದ್ರೆ ಅದು ಯಾವ ಒಂದು ತತ್ವದ ಅಡಿಯಲ್ಲಿ ತೇಲ್ತದೆ ಅಂತ ಕೇಳಿದ್ರೆ ಆರ್ಕಿಮಿಡೀಸ್ ತತ್ವದ ಅಡಿಯಲ್ಲಿ ಅದು ತೇಲ್ತದೆ. ಓಕೆ, ಯಾವುದು ನೀರಿನಲ್ಲಿ ಯಾವುದೇ ಒಂದು ತೇಲುವ ವಸ್ತು. ಆ್ಯಂಡ್ ದೆನ್ ನೆಕ್ಸ್ಟ್ 48ನೇ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಯೂನಿಟ್ ಆಫ್ ಪ್ರೆಷರ್ ಅಂತ ಕೇಳಿದ್ದಾನೆ. ಒತ್ತಡದ ಏಕಮಾನವೇನು? ಇದು ಕೂಡ ರಿಪೀಟೆಡ್ ಆಗಿರೋ ಪ್ರಶ್ನೆ, ಸಾಕಷ್ಟು ಸಾರಿ ರಿಪೀಟೆಡ್ ಆಗಿದೆ ಈ ಪ್ರಶ್ನೆ. ಒತ್ತಡದ ಏಕಮಾನ ಏನು, ವಾಟ್ ಈಸ್ ದ ಯೂನಿಟ್ ಆಫ್ ಪ್ರೆಷರ್ ಅಂತ ಇವಾಗಲೇ ಹೇಳಿದೆ. ಯಾವುದು? ಪಾಸ್ಕಲ್, ನ್ಯೂಟನ್, ಜೌಲ್ ಮತ್ತು ವ್ಯಾಟ್ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಮಗೆ ಪ್ಯಾಸ್ಕಲ್ ಆಗುತ್ತೆ. ಪ್ಯಾಸ್ಕಲ್ ಅಂದರೆ ಬಂದರೆ ನಿಮಗೆ ಸಾಕು ನೆನಪಿರಬೇಕು ಪ್ರೆಷರ್ ಅಂತ. ಓಕೆ, ಸೊ ಪ್ರೆಷರ್ ಎದಕ್ಕೆ ಡೈರೆಕ್ಟ್ಲಿ ಎದಕ್ಕೆ ಇನ್ವರ್ಸ್ಲಿ ಇರುತ್ತೆ? ಏರಿಯಾಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಯಾವುದಕ್ಕೆ? ಏರಿಯಾಗೆ. ಓಕೆ, ಏರಿಯಾಗೆ ಇನ್ವರ್ಸ್ಲಿ ಇರುತ್ತೆ. ಯಾವುದು? ಪ್ರೆಷರ್ ಅನ್ನೋದು. ಪ್ರೆಷರ್ ಜಾಸ್ತಿ ಆದರೆ ಏರಿಯಾ ಕಡಿಮೆ ಆಗುತ್ತೆ, ಏರಿಯಾ ಜಾಸ್ತಿ ಇದ್ದರೆ ಪ್ರೆಷರ್ ಆಲ್ವೇಸ್ ಕಡಿಮೆ ಇರುತ್ತೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ 49ನೇ ಪ್ರಶ್ನೆ ಏನಿದೆ ಅಂದರೆ ಘನವನ್ನು ನೇರವಾಗಿ ಅನಿಲದಲ್ಲಿ ಪರಿವರ್ತಿಸಲು ನಡೆಯುವ ಪ್ರಕ್ರಿಯೆ ಏನು? ಓಕೆ, ಘನ ಇದ್ದದ್ದನ್ನು ಡೈರೆಕ್ಟ್ ಅನಿಲ ಮಾಡೋದಕ್ಕೆ ಯಾವುದನ್ನು ಹೇಳ್ತೀವಿ ನಾವು? ಸಬ್ಲಿಮೇಷನ್, ಎವಾಪರೇಷನ್, ಕಂಡೆನ್ಸೇಷನ್ ಮತ್ತು ಫ್ರೀಸಿಂಗ್. ಏನು ಹೇಳಿದೆ ನಾನು ಜಸ್ಟ್ ಇವಾಗಲೇ ನಿಮಗೆ? ಸಬ್ಲಿಮೇಷನ್ ಅಂತ ಹೇಳಿದೆ. ಓಕೆ, ಸಬ್ಲಿಮೇಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸಾಲಿಡ್ ಟು ಡೈರೆಕ್ಟ್ ಗ್ಯಾಸಸ್ ಫಾರ್ಮಲ್ಲಿ ಆಗುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಸಬ್ಲಿಮೇಷನ್ ಅಂತ ಕರಿತೀವಿ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ 50ನೇ ಪ್ರಶ್ನೆ, ಹಾಗೆ ಈ ಕ್ಲಾಸಿನ ಕೊನೆಯ ಪ್ರಶ್ನೆ ಏನಿದೆ ಅಂದರೆ ಮೊಬೈಲ್ ಸಂವಹನದಲ್ಲಿ ಯಾವ ಬಗೆಯ ಅಲೆಗಳನ್ನು ಬಳಸಲಾಗ್ತದೆ? ವಿಚ್ ಟೈಪ್ ಆಫ್ ವೇವ್ಸ್ ಆರ್ ಯೂಸ್ಡ್ ಇನ್ ಮೊಬೈಲ್ ಕಮ್ಯುನಿಕೇಷನ್ ಅಂತ ಕೇಳಿದ್ದಾನೆ. ಸೊ ರೇಡಿಯೋ ವೇವ್ಸ್, ಸೌಂಡ್ ವೇವ್ಸ್, ಲೈಟ್ ವೇವ್ಸ್ ಮತ್ತು ವಾಟರ್ ವೇವ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಮೊಬೈಲಲ್ಲಿ ರೇಡಿಯೋ ಕೇಳ್ತೀರಾ ತಾನೇ ನೀವು? ಓಕೆ, ರೇಡಿಯೋ ಕೇಳ್ತಿರ್ತೀರಾ. ಇವಾಗ FM ರೇಡಿಯೋ ಕೂಡ ಸ್ವಲ್ಪ ಕೇಳ್ತೀರಾ. ಬೆಂಗಳೂರು ಮತ್ತು ಮೈಸೂರು ಜನ, ಮತ್ತು ಇಲ್ಲಿ ಧಾರವಾಡ ಜನ, ಹಾಗೆ ನಮ್ಮ ಬಿಜಾಪುರ ಜನ ಮತ್ತು ನಮ್ಮ ಗುಲ್ಬರ್ಗ ಜನ ಮ್ಯಾಕ್ಸಿಮಮ್ ಕೇಳ್ತಿರ್ತಾರೆ. ಯಾಕಂದರೆ ಇಲ್ಲಿ FM ರೇಡಿಯೋ ಬರ್ತಾ ಇರುತ್ತೆ. ಬಟ್ ಉಳಿದ ಕಡೆ ಮ್ಯಾಕ್ಸಿಮಮ್ ರೇಡಿಯೋ ಬರಲ್ಲ, ಕೇಳೋದಿಲ್ಲ. ಸೊ ಅವ್ರು ಯಾವುದು ಬಳಸ್ತೀವಿ? ನಾವು ರೇಡಿಯೋ ವೇವ್ಸ್ನ ಬಳಸ್ತೀವಿ. ಎಲ್ಲಿ? ಮೊಬೈಲ್ ಸಂವಹನದಲ್ಲಿ. ಓಕೆ, ಇವಾಗ ಮೊಬೈಲ್ ಸಂವಹನದಲ್ಲಿ ನೀವು ಯಾರ ಜೊತೆ ಆದರೂ ಮಾತಾಡ್ತಿದ್ರೆ ಅದು ಯಾವ ವೇವ್ಸ್ದಲ್ಲಿ ಬರ್ತಿರುತ್ತೆ ನಿಮಗೆ ಅಂದರೆ ರೇಡಿಯೋ ವೇವ್ಸಿಂದ ಬರುತ್ತೆ. ಸರಿಯಾ? ಇದು ನಿಮಗೆ ಗೊತ್ತಿರಲಿ. ಸೊ ಇದಾಗಿತ್ತು ಇಲ್ಲಿಯವರೆಗೆ 25 ಪ್ರಶ್ನೆಗಳ ಸೈನ್ಸ್ನ 2ನೇ ಸರಣಿ. ಹಾಗೆ ನಿಮಗೆ ನೆಕ್ಸ್ಟ್ ಸೈನ್ಸ್ ಕ್ಲಾಸ್ನ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕೂಡ ನಿಮಗೆ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳೇ ತರ್ತೀವಿ. ಸರಿಯಾ? ಸೊ ಇಲ್ಲ ಬೇರೆ ಬೇರೆ ಪ್ರಶ್ನೆಗಳು ಕೂಡ ತರಬಹುದು. ಜಸ್ಟ್ ಕ್ವಶನ್ ಪೇಪರಲ್ಲಿ ಕೇಳದೇ ಇರೋ ಪ್ರಶ್ನೆಗಳು ಕೂಡ ಒಂದ್ಸರಿ ರಿಪೀಟೆಡ್ ಆಗಿತ್ತು ಅಂದರೂ ಕೂಡ ಅದನ್ನು ತರಬಹುದು ಅಂತ ಹೇಳಿದ್ರೆ ಆ ಪ್ರಶ್ನೆಗಳು ಕೂಡ ನಿಮಗೆ ತಂದು ಎಕ್ಸ್ಪ್ಲೇನ್ ಮಾಡ್ತೀವಿ. ಸರಿನಾ? ಸೊ ಮ್ಯಾಕ್ಸಿಮಮ್ ಒಂದು ಕ್ಲಾಸ್ನಲ್ಲಿ ನಿಮಗೆ ಒಂದು 30 ಪ್ರಶ್ನೆಗಳು ಅಥವಾ ಒಂದು 40 ಪ್ರಶ್ನೆಗಳು ಹೇಳೋಕ್ಕೆ ಟ್ರೈ ಮಾಡ್ತೀವಿ ಮುಂದಿನ ಕ್ಲಾಸಿಂದ. ಸರಿನಾ? ಸೊ ಇಷ್ಟು ಹೇಳ್ತಾ ಸೊ ಇಲ್ಲಿವರೆಗೂ ಕ್ಲಾಸ್ ಕೇಳೋದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಲ್ಲಿವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.